ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಫಿಲ್ಮಾಲಜಿ. ನಾನು ನಿಮ್ಮ ವಿಶೇಷ್. ಸೊ ಈಗ ನಮ್ಮ ಜೊತೆ ಇದ್ದಾರೆ ಬಿಳಿ ಚುಕ್ಕಿ ಹಳ್ಳಿ ಅಕ್ಕಿ ಚಿತ್ರತಂಡ. ಬನ್ನಿ ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಸೊ ಮಹೇಶ್ ಗೌಡೆ ಅವರು ಇದ್ದಾರೆ, ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೋಣ. ಸರ್ ಸ್ವಾಗತ. ಥ್ಯಾಂಕ್ ಯು ಸೊ ಮಚ್. ಸೊ ಕಾಜಲ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಸೂಪರ್. ಅವ್ರನ್ನ ಮಾತ್ರ ಹೇಗಿದ್ದೀರಾ ಅಂತ ಕೇಳ್ತಿದ್ದೀರಾ, ನನ್ನನ್ನು ಕೇಳ್ತಿಲ್ಲ. ಇಲ್ಲ, ಮುಂಚೆ ಪರಿಚಯ ಇದ್ರು ಸರ್ ಸ್ವಲ್ಪ. ಅವ್ರ ಸ್ಮೈಲಲ್ಲೇ ಗೊತ್ತಾಗ್ತಿದೆ, ನಿಮ್ಮನ್ನು ಕೇಳ್ತಾ ಇದ್ದಾರೆ ಫಸ್ಟ್. ಇಲ್ಲ ಸರ್, ನಿಮ್ಮನ್ನ ಕೇಳ್ತೀನಿ. ನೀವು ಹೇಗಿದ್ದೀರಾ ಸರ್? ನಾನು ಸೂಪರ್ ಆಗಿದ್ದೀನಿ. ಹೇಗೆ ನಡೀತಿದೆ ಸರ್ ಅವ್ರಿಗೆಲ್ಲ? ಎಲ್ಲ ಗುಡ್, ತುಂಬ ಚೆನ್ನಾಗಿ ನಡೀತಿದೆ. ಓಕೆ ಸರ್, ಬಿಳಿ ಚುಕ್ಕಿ ಹಳ್ಳಿ ಅಕ್ಕಿ, ಫಸ್ಟ್ ಆಫ್ ಆಲ್ ಟೈಟ್ಲು ತುಂಬ ಯೂನಿಕ್ ಆಗಿದೆ ಸರ್. ಒಂದು ಮಲಯಾಳಂ ಪ್ಯಾಟ್ರಮ್ ಟೈಟ್ಲ್ ಥರ ಎಲ್ಲ ಇದೆ. ಸೊ ಹೇಗೆ ಅನ್ನಿಸ್ತೆ, ಹೇಗಿಟ್ರಿ ಸರ್ ಈ ಟೈಟಲ್? ಈ ಟೈಟಲ್ ಬರೋಕ್ಕೆ ಎರಡು ಕಾರಣಗಳಿದ್ದಾವೆ. ಒಂದು ಕತೆ ಅನ್ನೋದೇನಿದೆ, ಕತೆಗೆ ಆಧಾರಿತವಾಗಿ ನಾನು ಟೈಟ್ಲ್ ಇಡಬೇಕು ಅನ್ನೋದು ಯೂಶ್ವಲಿ ನಾನು ಮಾಡೋ ಸಿನಿಮಾಗಳೆಲ್ಲ ಆ ಥರನೇ ಪ್ಲ್ಯಾನ್ ಮಾಡೋದು. ಒಂದು ಕಾಮಿಡಿನೂ ಇರಬೇಕು, ಅದರಲ್ಲಿ ಅರ್ಥನೂ ಇರಬೇಕು, ಪ್ಲಸ್ ಕಥೆನೂ ಸ್ಲೈಟಾಗಿ ಆಡಿಯನ್ಸ್ ಗೊತ್ತಾಗಬೇಕು ಅನ್ನೋ ಒಂದು ಕಾಂಬಿನೇಷನ್ ಡಿಸ್ಕಷನ್ ಸ್ಟಾರ್ಟ್ ಆಯ್ತು ನನಗೆ. ಸೊ ನಾವು ಬೇರೆ ಬೇರೆ ಥರ ಕತೆ ಒಳಗಡೆ ಬರೋದು ಏನಾದರೂ ಆಕ್ಟಿವಿಟೀಸ್ಗಳಿರ್ತವೆ ಎಷ್ಟೊಂದು ಫಿಲ್ಮ್ಗಳಲ್ಲಿ. ಆ ಥರದ್ದು ಏನಾದರೂ ಒಂದು ವರ್ಡ್ನ ಪಿಕ್ ಮಾಡ್ಬಿಟ್ಟು ಟೈಟಲ್ ಇಡೋಣ ಅಂತ ಹುಡುಕ್ತಾ ಇದ್ದಾಗ ಮೋಸ್ಟ್ ಕ್ಲೋಸೆಸ್ಟ್ ಆ್ಯಂಡ್ ರಿಯಲ್ ಆಗಿ ಬಂದಿದ್ದಂತ ಹೇಳಿದ್ರೆ ಬಿಳಿ ಚುಕ್ಕಿ ಹಳ್ಳಿ ಅಕ್ಕಿ. ಸಿನಿಮಾನಲ್ಲಿ ನಾನೆಲ್ಲರೂ ಬಿಳಿ ಚುಕ್ಕಿ ಅಂತ ಕರೀತಾರೆ. ಯಾಕಂದ್ರೆ ನಾವು ಇವಾಗ ಈ ಕಾನ್ಸೆಪ್ಟ್ ವಿಟಿಲಿಗೋ ತೊನ್ನು ಇರೋದ್ರಿಂದ ಆ ಪದನ ನಾನು ಟೈಟ್ಲಲ್ಲಿ ಇಡೋದು ಅಷ್ಟು ಸರಿ ಅನಿಸ್ಲಿಲ್ಲ ನನಗೆ. ಅದರಿಂದ ನನಗೆ ಬಿಳಿ ಚುಕ್ಕಿ ಅಂತಾರೆ. ಸ್ವಲ್ಪ ಫನ್ನಿ ಆಗೋ ಇತ್ತು, ಬಟ್ ಏನಿದು ಬಿಳಿ ಚುಕ್ಕಿ ಅನ್ನೋದಿತ್ತು. ಹಳ್ಳಿ ಅಕ್ಕಿ ಅಂದ್ರೆ ಒಂದು ಸುಂದರವಾಗಿರೋ ಹುಡುಗಿ, ನಾವು ಹಳ್ಳಿ ಕಡೆ ಎಲ್ಲ ನೋಡಿರ್ತೀವಿ ಹಳ್ಳಿ ಅಕ್ಕಿ ಅಂತ. ಸೊ ಆ ಕಾಂಬಿನೇಷನ್ ನನಗೆ ರೈಮಿಂಗ್ ಆಗಿ ತುಂಬಾ ಚೆನ್ನಾಗಿತ್ತು, ಬಟ್ ಕತೆಗೂ ತುಂಬಾ ಆಧಾರಿತವಾಗಿರುತ್ತೆ ಅಂತ ಅನ್ಸ್ಬಿಟ್ಟು ನಾವು ಬಿಳಿ ಚುಕ್ಕಿ ಹಳ್ಳಿ ಅಕ್ಕಿ ಅಂತ ಹೆಸರಿಟ್ವಿ. ಓಕೆ ಮ್ಯಾಮ್, ಬಾಂಡ್ ರವಿಯಿಂದ ಇಲ್ಲಿವರೆಗೆ ಜರ್ನಿ ಹಂಗೆ ಕನ್ನಡ ಇಂಡಸ್ಟ್ರಿ ಕಂಟಿನ್ಯೂ ಆಗ್ತಾ ಇದೆ. ಸೊ ಈ ಪ್ರಾಜೆಕ್ಟು ನಿಮಗೂ ನಿಮ್ಮ ಕೆರಿಯರ್ಗೆ ಒನ್ ಆಫ್ ದಿ ತುಂಬ ಇಂಪಾರ್ಟೆಂಟ್ ಪ್ರಾಜೆಕ್ಟು. ಸೊ ಇದಕ್ಕೆ ಹೇಗೆ ಸೆಲೆಕ್ಟ್ ಆಯಿತು, ಹೇಗೆ ಶುರುವಾಯಿತು ಇದು ಜರ್ನಿ? ಸರ್ ನನಗೆ ಅಪ್ರೋಚ್ ಮಾಡಿದರು, ಈ ಥರ ಒಂದು ಮೂವಿ ಮಾಡ್ತಿದ್ದೀವಿ ಅಂತ. ಮತ್ತು ನರೇಶನ್ ಅವ್ರು ಕೊಟ್ಟುವಾಗ ನನಗೆ ತುಂಬ ಯೂನಿಕ್ ಕಾನ್ಸೆಪ್ಟ್ ಅಂತ ಅನಿಸ್ತು. ನಾನು ಈ ಥರ ಸ್ಟೋರಿ ಯಾವಾಗಲೂ ಕೇಳಿರಲಿಲ್ಲ, ಮತ್ತು ಈ ಕಾನ್ಸೆಪ್ಟ್ ಬಗ್ಗೆ ಅವರು ಮೂವಿ ನಾನು ನೋಡಿಲ್ಲ. ಸೊ ಆ್ಯಂಡ್ ಆಲ್ಸೋ ನನ್ನ ಕ್ಯಾರೆಕ್ಟರ್ ಕವಿತಾ ಅನ್ನೋ ಕ್ಯಾರೆಕ್ಟರ್ ತುಂಬ ಸ್ವೀಟ್, ಸಿಂಪಲ್, ಸೆನ್ಸಿಬಲ್ ಆಗಿತ್ತು. ಆ್ಯಂಡ್ ನಾನು ಮುಂಚೆ ಮಾಡಿರೋ ಸಿನಿಮಾ ಲೈಕ್ ರೈಟ್ ಬಿಫೋರ್ ದಿಸ್ ಫಿಲ್ಮ್ ಪೆಪ್ಪೆ ಬಂದಿರೋದ್ರಿಂದ ಅದರಲ್ಲಿ ಫುಲ್ ಲೌಡ್ ಆಗಿತ್ತು ನನ್ನ ಕ್ಯಾರೆಕ್ಟರ್. ವೆರಿ ಔಟ್ಸ್ಪೋಕನ್, ತುಂಬ ಜಗಳ ಮಾಡೋದು ಆ ಥರ ಇತ್ತು. ಸೊ ಅದಕ್ಕೆ ಕವಿತಾ ಇಸ್ ಕಂಪ್ಲೀಟ್ ಕಾಂಟ್ರಾಸ್ಟ್ ಆ್ಯಕ್ಚುಲಿ. ಸೊ ಕವಿತಾ ಇಸ್ ವೆರಿ ಕ್ವೈಟ್, ಮತ್ತು ಜಾಸ್ತಿ ಮಾತಾಡಲ್ಲ, ಜಾಸ್ತಿ ಹೇಳ್ಕೊಳ್ಳಲ್ಲ, ತುಂಬ ಫೀಲ್ ಮಾಡಿದ್ರು ಅದು ಯಾರಿಗೂ ತೋರಿಸ್ಕೊಳ್ಳಲ್ಲ. ಸೊ ಇದು ನನಗೆ ತುಂಬ ಚಾಲೆಂಜಿಂಗ್ ಅಂತಲೂ ಅನಿಸ್ತು, ಮತ್ತು ತುಂಬ ಬ್ಯೂಟಿಫುಲ್ ಅಂತಲೂ ಅನಿಸ್ತು. ಸೊ ತುಂಬ ಇಷ್ಟ ಆಯಿತು. ಸೊ ಸರ್, ನಮ್ಮ ಕನ್ನಡ ಇಂಡಸ್ಟ್ರಿ ತೊಗೊಂಡ್ರೆ ಸೊ ಹಿಂದೆ ಯಾವುದು ಈ ಥರ ಕಾನ್ಸೆಪ್ಟ್ ಎಲ್ಲ ಬಂದಿರಲಿಲ್ಲ. ಸೊ ಏನಕ್ಕೆ ಈ ಕಥೆನೇ ಮಾಡಬೇಕು ಅಂತ ಅನಿಸ್ತು ಸರ್? ಅದೇ ನೀವೇ ಹೇಳಿದ್ರಲ್ಲ, ಹಿಂದೆ ಈ ಥರ ಕತೆ ಏನೂ ಬಂದೇ ಇರಲಿಲ್ಲ. ಸೊ ಈ ಥರ ಕತೆ ಈಗ ಎಷ್ಟು ಸಲಿ ಅಂತ ಅದೇ ರೊಮ್ಯಾಂಟಿಕ್ ಫಿಲ್ಮ್ಸ್ ನಾವು ಹೇಳೋಕ್ಕಾಗುತ್ತೆ, ಎಷ್ಟು ಸಲಿ ಅಂತ ಅದೇ ಆ್ಯಕ್ಷನ್ಸ್ ಹೇಳೋಕ್ಕಾಗುತ್ತೆ. ಎಷ್ಟೇ ಒಳ್ಳೆ ಕತೆ ಬಂದ್ರೂ ನೀವು ದೊಡ್ಡ ಸಿನಿಮಾ ಸಕ್ಸಸ್ಫುಲ್ ಆಗಿರೋ ಸಿನಿಮಾ ತೊಗೊಂಡ್ರು ಕತೆ ಬಗ್ಗೆ ತುಂಬ ಕಡಿಮೆ ಮಾತಾಡ್ತಾರೆ. ಒಳ್ಳೆ ಆ್ಯಕ್ಷನ್ ಇತ್ತು, ಒಳ್ಳೆ ಫೈಟ್ ಇತ್ತು, ಒಳ್ಳೆ ಸಾಂಗ್ ಇತ್ತು, ಒಳ್ಳೆ ಕಮರ್ಷಿಯಲ್ ಎಲಿಮೆಂಟ್ಸ್ ಇತ್ತು ಅಂತ ಹೇಳ್ತಾರೆ. ಕತೆಗಳ ಬಗ್ಗೆ ಇವಾಗ ಸುನಿಲ್ ಕುಮಾರ್ ದೇಸಾಯಿ ಅವ್ರ ಜೊತೆ ನಾವು ವರ್ಕ್ ಮಾಡ್ತಿದ್ದೆ. ಅವ್ರ ಫಿಲ್ಮಾಲಜಿ ನೀವು ತೊಗೊಂಡ್ರು, ನೀವು ಬೆಳದಿಂಗಡವಾಲೆ, ನಿಷ್ಕರ್ಷ, ಪ್ರತ್ಯರ್ಥ, ಕ್ಷಣ ಕ್ಷಣ, ನಮ್ಮೂರ ಮಂದರ, ಲಿಸ್ಟ್ ಗೋಸ್ ಆನ್, ಸ್ಪರ್ಶ, ಲಿಸ್ಟ್ ಗೋಸ್ ಆನ್. ಸೊ ನನಗೆಲ್ಲೋ ಒಂದು ಕಡೆ ನನ್ನ ಕರಿಯರಲ್ಲಿ ಒಂದು 5 ಸಿನಿಮಾ ಮಾಡಿದ್ರು ನನ್ನ ಲಿಸ್ಟ್ ಹಂಗಿರಬೇಕು, ವಿಭಿನ್ನವಾದ ಕಥೆಗಳು ಮಾಡಿರಬೇಕು. ಮಹಿರಾ ಆದ್ಮೇಲೆ ಮಹಿರಾ ಔಟ್ ಆ್ಯಂಡ್ ಔಟ್ ಆ್ಯಕ್ಷನ್ನು, ಒಂದು ಎಕ್ಸ್ಪೆರಿಮೆಂಟು, ಗ್ರೌಂಡ್ ರಿಯಾಲಿಟಿ ಆ್ಯಕ್ಷನ್ನು. ಮಹಾಲಕ್ಷ್ಮಿ ಮ್ಯಾಮ್ ಕಾಲಕ್ಕೆ ಆ್ಯಕ್ಷನ್ಸ್ ನಿಂತೋಗಿತ್ತು ಹೀರೋಯಿನ್ಗಳು. ಅದು ವಾಪಸ್ 2019 ತಗೊಂಡಾಗ ಎಷ್ಟೊಂದು ಜನ ಸರ್ಪ್ರೈಸ್. ಅದು ಪ್ರೀ ಕೋವಿಡ್ ಬೇರೆ. ಕೋವಿಡ್ ಆದ್ಮೇಲೆ OTT ಇಂಟ್ರೊಡ್ಯೂಸ್ ಆದ್ಮೇಲೆ ಎಷ್ಟೊಂದು ಜನ ಅದನ್ನ ಅಕ್ಸೆಪ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು, ಎಷ್ಟೊಂದು ಆಕ್ಷನ್ ಫಿಲ್ಮ್ಸ್ಗಳು ಬಂತು. ಬಟ್ ಒಂಥರ ರೀಇಂಟ್ರೊಡಕ್ಷನ್ ಮಾಡಿದ್ದು ಫೀಮೇಲ್ ಆಕ್ಷನ್ ಮೇಲೆ ಮಹಿರಾ ಆವಾಗ ಮಾಡಿದ್ವಿ. ಸರ್ ವೇ ಹೈಡ್ ಸಿನಿಮಾ ಸರ್ ಇದೆ, ಇನ್ನೊಂದು 5 ವರ್ಷ ಆದ್ಮೇಲೆ ಮಾಡಬೇಕಾಗಿದ್ದು ಅಂತ ಅವಾಗ ಅನ್ನೋರು ನಮಗೆ. ಸೊ ಅದು ನನಗೇನೋ ಒಂಥರ ಖುಷಿ ಕೊಡುತ್ತೆ, ಏನೋ ಒಂದು ಕಿಕ್ ಕೊಡುತ್ತೆ ನಮಗೆ. ಸೊ ಈ ಸಿನಿಮಾ ಕೂಡ ಈ ಥರ ಒಂದು ಕಾನ್ಸೆಪ್ಟು ನೀವೇ ಹೇಳ್ದಂಗೆ ಬರೀ ಕನ್ನಡ ಅಲ್ಲ, ಎಂಟೈರ್ ಫಿಲ್ಮ್ ಇಂಡಸ್ಟ್ರಿ ಬಂದೇ ಇಲ್ಲ. ಅದ್ರ ಮೇಲೆ ನನಗೆ ವಿಟಿಲಿಗೋ ಸಮಸ್ಯೆ ಇರೋದ್ರಿಂದ ಒಂದು ವಿಟಿಲಿಗೋ ವ್ಯಕ್ತಿ ಕೆಲವೊಬ್ರು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿನಲ್ಲಿ ಇದ್ದಾರೆ. ಅಮಿತಾಬ್ ಬಚ್ಚನ್ ಇರ್ಬೋದು, ವಿಜಯ್ ವರ್ಮಾ ಇರ್ಬೋದು, ಮಮತಾ ಮೋಹನ್ದಾಸ್, ಆವಾಗ ಮೈಕಲ್ ಜಾಕ್ಸನ್ ಇದ್ರು, ಅವರೆಲ್ಲ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಆನ್ ದ ಹೋಲ್. ಬಟ್ ಅವ್ರು ಯಾರು ವಿಟಿಲಿಗೋ ಪಾತ್ರ ಮಾಡಿಲ್ಲ. ಈ 2 ಕಾರಣ ನಮಗೆ ಭಾಳ ಸ್ಟ್ರಾಂಗ್ ಅನಿಸ್ತು ನನಗೆ. ಆ್ಯಂಡ್ ಕನ್ನಡ ಇಂಡಸ್ಟ್ರಿಗೆ ಈ ಥರದೊಂದು ಸಿನಿಮಾ ನಾವು ತರ್ತಾ ಇರೋದ್ಗಳು ನಮಗೂ ತುಂಬ ಹೆಮ್ಮೆ ಅನಿಸ್ತು. ಆ್ಯಂಡ್ ದಿಸ್ ಇಸ್ ದ ಬಿಗ್ಗೆಸ್ಟ್ USP ನಮಗೆ. ಸೊ ಅದರಿಂದ ಈ ಕತೆ ಮಾಡಬೇಕು ಅಂತ ನಾನು ಚೂಸ್ ಮಾಡಿಕೊಂಡು ಮುಂದೆ ಹೆಜ್ಜೆ ಇಟ್ಕೊಂಡು ಹೋಗಿದ್ದೆ. ಫ್ಯಾಮಿಲಿ ನಿಮ್ಮ ಪಾತ್ರ ಹೇಗಿರುತ್ತೆ, ಪಾತ್ರದ ಹೆಸರೇನು?
ಅವ್ರನ್ನ ಜಾಸ್ತಿ ಕೇಳ್ಬಿಡಿ, ಅವ್ರು ಪಟ್ಟಂತ ಹಂಗೆ ಹೇಳ್ಬಿಡ್ತಾರೆ ಇವಾಗ ನಿಮ್ಗೆ. ಕಥೆಯನ್ನು ಬಿಟ್ಕೊಡ್ದಂಗೆ ಹೇಳಿ. ಅದನ್ನೆಲ್ಲ ಹಿರಿ ಹೇಳ್ತಾ ಇದೀನಿ. ಅವ್ರು ನೋಡಿ ಈಸ್ ಡಿಸೀವಿಂಗ್ ಯು ವಿತ್ ಯು ಸ್ಮೈಲ್. ಅವರು ನಿಮ್ಮೇಲೆ ನಂಬಿಕೆ ಇದೆ, ಅವ್ರ ಮೇಲೆ ನಂಬಿಕೆ ಇಲ್ಲ ನನಗೆ. ವಿಷಯ ನೋಡಿ ಅವ್ರ ಕ್ಯೂರಿಯಾಸಿಟಿ ನಿಮ್ ಪಾತ್ರ ಹೇಳಿ ನನಗೆ. ಸರ್ ತುಂಬಾ ಯೋಚನೆ ಮಾಡೋಣ ಸರ್ ಮಾಡ್ತಾರೆ ಸರ್. ಲಾಸ್ಟ್ ಇಂಟರ್ವ್ಯೂ ನಾನು ಹೇಳಿದ್ನಲ್ಲ ಅವ್ರ ಮೇಲೆ ನನ್ನ ನಂಬಿಕೆ ಇದೆ, ಹಂಗೆ ಎತ್ಬಿಡ್ತೀರಿ. ಇಲ್ಲ ಸರ್, ನಮ್ದು ಅದೇ ಕೆಲಸ ಅಲ್ಲ ಸರ್, ಏನಾದ್ರು ಎಕ್ಸ್ಕ್ಲೂಸಿವ್ ಆಗಿ ಏನಾದ್ರು ನನ್ನ ಕೆಲಸನೂ ಅದೆಲ್ಲ ಬಿಡಬಾರ್ದು. ಹೇಳಿ. ಸಾರಿ. ನನ್ನ ಕ್ಯಾರೆಕ್ಟರ್ ಹೆಸರು ಕವಿತಾ ಅಂತ. ಸೊ ಇವರು ಶಿವ ಅಂತ. ಶಿವ ಅವರು ಹೆಂಡತಿ ಕವಿತಾ. ಅಂಡ್ ನಾನು ಆವಾಗಲೇ ಹೇಳ್ದಂಗೆ ತುಂಬಾ ಸೆನ್ಸಿಬಲ್, ತುಂಬಾ ಮೆಚೋರ್ಡ್, ಕ್ವೈಟ್ ಇರುವಂತ ಕ್ಯಾರೆಕ್ಟರ್. ತುಂಬಾ ಇಮೋಷನಲ್ ಕೂಡ, ಬಟ್ ಅದನ್ನ ಎಕ್ಸ್ಪ್ರೆಸ್ ಮಾಡಕ್ ಬರಲ್ಲ ಅವ್ರಿಗೆ. ಸೊ ಜಾಸ್ತಿ ಎಕ್ಸ್ಪ್ರೆಸ್ ಮಾಡಲ್ಲ, ಬರೀ ಕಣ್ಣಲ್ಲೇ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಅಲ್ಲೇ ಅರ್ಥ ಆಗ್ಬೇಕು ಏನು ಅವ್ರು ಹೇಳಕ್ ಹೊರಟಿದ್ದಾರೆ ಅಂತ. ಜಾಸ್ತಿ ಮಾತಾಡಲ್ಲ ಯಾರ ಜೊತೆನೂ. ಸ್ವಲ್ಪ ಇಂಟ್ರೋವರ್ಟೆಡ್ ಕ್ಯಾರೆಕ್ಟರ್. ಅಂಡ್ ಆ ಥರ ಏನು ಬಿಟ್ಕೊಟ್ಟಿಲ್ಲ. ಇಲ್ಲ, ಮೋಸ್ಟ್ ಇಂಪಾರ್ಟೆಂಟ್ಲಿ ಅವ್ರ ಪಾತ್ರ ನಿಮಗೆ ಈ ಸಿನಿಮಾನಲ್ಲಿ ಒಂದು ಸುಂದರವಾದ ತಂದೆ ಮತ್ತು ಮಗಳ ಸಂಬಂಧ ಕಾಣಿಸುತ್ತೆ ನಮಗೆ. ಯೂಶಲಿ ಫಿಮೇಲ್ ಕ್ಯಾರೆಕ್ಟರ್ ಹೆಣ್ಮಕ್ಳ ಎಮೋಷನ್ಸ್ ಅಂದ್ರೆ ತಾಯಿಗೆ ರಿಲೇಟ್ ಮಾಡ್ಬಿಡ್ತಾರೆ, ತಾಯಿ ಮಗಳದ ರಿಲೇಶನ್ಶಿಪ್ ತರ. ಇದರಲ್ಲಿ ರವಿ ಭಟ್ ಅವರು ಇವ್ರ ತಂದೆ ಪಾತ್ರ ಮಾಡ್ತಾ ಇದ್ದಾರೆ, ವೀಣಾ ಸುಂದರ್ ಅವರು ಅಮ್ಮನ ಪಾತ್ರ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ಪ್ರತಿಯೊಂದು ಪಾತ್ರಗಳು ಅವ್ರವ್ರ ಪಾತ್ರಕ್ಕೆ ಅವ್ರವ್ರು ಸರಿಯಾಗೇ ಇದ್ದಾರೆ, ಅಂದ್ರೆ ಅವರೆಲ್ಲರೂ ಕರೆಕ್ಟ್. ಬಟ್ ಎಲ್ಲಾ ಪಾತ್ರಗಳು ಒಟ್ಟಿಗೆ ಬಂದಾಗ ಏನ್ ಸಮಸ್ಯೆಗಳಾಗುತ್ತೆ ಅನ್ನೋದು ಬ್ಯೂಟಿಫುಲ್. ಅದ್ರಲ್ಲಿ ಇವ್ರ ಪಾತ್ರ ಅಂತೂ ಇಸ್ ಎ ಹೇಳಿ ಮಾಡಿದಂಥ ಪಾತ್ರ. ವೆರಿ ಯೂನಿಕ್, ವೆರಿ ಮೆಚೋರ್ಡ್ ಕ್ಯಾರೆಕ್ಟರ್ ಪಾತ್ರ. ಸರ್ ಎಲ್ಲ ಪೋಸ್ಟ್ಗಳಲ್ಲಿ ಯೂಶಲಿ ಅಪ್ಪು ಸರ್ ವಿತ್ ಬ್ಲೆಸ್ಸಿಂಗ್ಸ್ ಅಂತ ಹಾಕ್ತಾರೆ, ಬಟ್ ನೀವು ಅವ್ರ ಕನಸನ್ನ ನನಸು ಮಾಡ್ತಾ ಇದ್ದೀನಿ ಈ ಚಿತ್ರದ ಮುಖಾಂತರ ಅಂತ ಹಾಕಿದ್ರೆ ಅಬ್ಸರ್ವ್ ಮಾಡ್ಬಿಟ್ರೆ. ಸೊ ಇದಕ್ಕೂ ಅಪ್ಪು ಸರ್ಗೂ ಏನೋ ನಂಟಿದೆ ಅಂತ ಇಲ್ಲೇ ಗೊತ್ತಾಗ್ತದೆ. ಸೊ ಖಂಡಿತ ಇದೆ. ಅದು ಪ್ರೀವಿಯಸ್ ಪ್ರಶ್ನೆಲ್ಲ ನಾನು ಉತ್ತರ ಕೊಡಬೇಕಾಗಿತ್ತು, ಯಾಕಂದ್ರೆ ಈ ಕತೆ ಹುಟ್ಕೊಂಡಿದ್ದೆ ಅವರಿಂದ. ಬೇರೆ ಯಾವುದೋ ಒಂದು ಸಿನಿಮಾ ಬಗ್ಗೆ ಮಾತಾಡೋಕ್ಕೆ, ನಾನು ಅವ್ರನ್ನ ಡೈರೆಕ್ಟ್ ಮಾಡೋಕ್ಕೆ, ಒಂದು ಕತೆ ಪಿಚ್ ಮಾಡೋಕ್ಕೆ ಜೇಮ್ಸ್ ಸಿನಿಮಾ ಶೂಟಿಂಗ್ ಟೈಮಲ್ಲಿ ಅವ್ರ ಸೆಟ್ಟಿಗೆ ಹೋಗಿದ್ದೆ. ಅವಾಗ ಹಾಗೆ ಡಿಸ್ಕಷನ್ ಮಾಡ್ತಾ ಇದ್ದಾಗ ಅವರು ನನ್ನ ಮೈ ಮೇಲೆ ಈ ವಿಟ್ಟಿಲಿಗೆ ಹೋಗಿರೋದನ್ನ ಅಬ್ಸರ್ವ್ ಮಾಡಿ ಅವರು ಕೇಳಿದ್ರು ಇದು ಏನು ಅಂತ. ಸೊ ನಾನು ಇದ್ರ ಬಗ್ಗೆ ಹೆಂಗೆ ಹೇಳ್ತಾ ಇದ್ದಾಗ ಅವಾಗ ಅವರು ಒಂದು ಸ್ಪಾರ್ಕ್ ಮಾಡಿದ್ರು. ನಾನು ಹೇಳಿದೆ ಸರ್ ಈ ಥರದ ಒಂದು ಸಿನಿಮಾ ಮಾಡಬೇಕು ಹಂಗೆ ಹೇಗೆ ಅಂತ ಜನರಲ್ ಆಗಿ ಮಾತಾಡ್ತಾ ಇದ್ದಾಗ. ಸೊ ಅವಾಗ ಅವರು ಏನಂದ್ರೆ ಇಮ್ಮಿಡಿಯೇಟ್ ಅವ್ರು ಎಷ್ಟು ಚೆನ್ನಾಗಿ ಅದನ್ನು ಯೋಚನೆ ಮಾಡ್ಬಿಟ್ರು ಅಂದ್ರೆ ಅವ್ರ ಮೈಂಡಲ್ಲಿ ಇದ್ದಿದ್ದು ಎರಡೇ ವಿಷಯ, ಕನ್ನಡದಲ್ಲಿ ಬರ್ಬೇಕಿದು, ಈ ಟಾಪಿಕ್ ಕನ್ನಡದಲ್ಲಿ ಬರಬೇಕು. ಈ ಟಾಪಿಕ್ ನಮಗೆ ಬೇರೆ ಇನ್ನೆಲ್ಲೂ ಇವತ್ತರೆಗೂ ಬಂದಿಲ್ಲ. ಸೊ ಬಂದಿಲ್ಲ ಅಂದಾಗ ಕನ್ನಡದಲ್ಲಿ ಬರೋದೇ ನಮಗೊಂದು ಹೆಮ್ಮೆ. ಅದನ್ನ ನೀವು ಮಾಡಿ, ಇಮಿಡಿಯೇಟ್ ಆಗಿ ಮಾಡಿ ಅಂತ. ಎರಡನೇದು ಅವರು ಇನ್ಸ್ಪೈರ್ ಮಾಡಿದ್ರು ಆ್ಯಕ್ಟ್ ಮಾಡೋಕ್ಕೆ. ಇದರಲ್ಲಿ ನಾನು ಆ್ಯಕ್ಟ್ ಮಾಡಬೇಕು ಅನ್ನೋದು ದೂರಕ್ಕೂ ನನಗೆ ಯೋಚನೆ ಇರಲಿಲ್ಲ. ಯಾವುದಾದ್ರು ಥಿಯೇಟರ್ ಗ್ರೂಪಿಂದ ನಾನು ತೊಗೊಂಡು ಮಾಡಬೇಕು ಅಂತ. ಆವಾಗ ಅವರು ಹೇಳಿದ್ರು, ಯಾರು ಬೇರೆಯವ್ರು ಮೇಕಪ್ ಹಾಕೊಂಡು ಮಾಡಿದ್ರೆ ಅದು ಚೆನ್ನಾಗಿ, ಅವ್ರು ಎಷ್ಟೇ ಚೆನ್ನಾಗಿ ಮಾಡಿದ್ರು ಜನಕ್ಕೆ ಕನೆಕ್ಟ್ ಆಗಲ್ಲ. ಅಟ್ ದ ಎಂಡ್ ಆಫ್ ದ ಡೇ ಚೆನ್ನಾಗಿ ಮೇಕಪ್ ಮಾಡಿದ್ರು ಅಂದ್ಕೊಳ್ತಾರೆ ಅಲ್ವಾ. ರಿಯಲ್ ಮೇಕಪ್ಪೇ ನಿಮ್ಮ ಸ್ಕಿನ್, ನಿಮ್ಮ ರಿಯಲ್ ಮೇಕಪ್ಪೇ ನಿಮ್ಮ ಚರ್ಮ, ನ್ಯಾಚುರಲ್ ಆಗಿರುತ್ತೆ. ನೀವು ಅದನ್ನ ನೀವೇ ಆ್ಯಕ್ಟ್ ಮಾಡಿ ಅಂತ ಅವ್ರು ಇನ್ಸಿಸ್ಟ್ ಮಾಡಿ, ನಾನು ಸುಮಾರು ತಿಂಗಳಾದ್ಮೇಲೆ ಓಕೆ ನಾನೇ ಮಾಡೋಣ ಕತೆ ಎಲ್ಲ ಬರೆದಾದ್ಮೇಲೆ ಫೈನಲ್ ಆಗಿ ಡಿಸೈಡ್ ಮಾಡಿ ಇದನ್ನ ಮಾಡಬೇಕು ಅಂತ. ಸೊ ಅಲ್ಲಿಂದ ಉಟ್ಕೊಂಡಂತ ಒಂದು ಐಡಿಯಾ. ಓಕೆ ಸರ್, ಈ ಅವರು ಕನ್ನಡ ಇಂಡಸ್ಟ್ರಿ ಬಗ್ಗೆ ಅಥವಾ ಹೊಸಬ್ರಿಗೆ ಹುರಿದುಂಬಿಸೋದೆಲ್ಲ ಇದೆಯಲ್ಲ ಸರ್. ಯಾಕಂದ್ರೆ ನಾನು ಕೇಳ್ದಂಗೆ ಯಾವುದೇ ಹೊಸಬ್ರು ಹೊಸ ಡೈರೆಕ್ಟ್ರು ಹೊಸ ಹಿಟ್ ಫಿಲಮ್ ಏನೋ ಕೊಟ್ಟು ಏನೋ ಮಾಡ್ತಾ ಇದ್ದಾರೆ ಅಂದಾಗ ಫಸ್ಟ್ ಪರ್ಸನ್ ಸ್ವಲ್ಪ ಅವರೇ ಇನಿಷಿಯೇಟಿವ್ ತಗೊಂಡು ಕಾಲ್ ಮಾಡಿ ಕರೆಸಿ ಮಾತಾಡೋ ಅಂಥ ವ್ಯಕ್ತಿತ್ವ ಸರ್. ಆ ಥರ ಇನಿಷಿಯೇಟಿವ್ ಯಾರು ಮಾಡ್ತಾಯಿದ್ರು ಅಂತ. ಕರೆಕ್ಟು. ಇವಾಗ ನೋಡಿ, ಅವ್ರ ಗಮನಕ್ಕೆ ಬಿದ್ದಾಗ ಅವ್ರು ಕರ್ಸಿ ಮಾತಾಡ್ಸೋದು ಒಂದಾಯ್ತು ಅಂದರೆ, ನಾನು ಬೇರೆ ಏನೋ ಕೆಲ್ಸಕ್ಕೆ ಹೋದಾಗ ಅದರಲ್ಲಿರೋ ಒಂದು ಟ್ಯಾಲೆಂಟ್ ಐಡೆಂಟಿಫೈ ಮಾಡೋದು ಇನ್ನೊಂದು ಟ್ಯಾಲೆಂಟ್ ಅದು, ಆಯ್ತಾ. ಆ್ಯಂಡ್ ಕೆಲವೇ ಸುಪ್ರೀಂ ಬಿಗ್ ಸ್ಟಾರ್ಸ್ಗಳಿಗೆ ಇವಾಗ ನಾನು ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಐ ಆಮ್ ಟಾಕಿಂಗ್ ಟು ಅನ್ನೋದು ಪವರ್ ಸ್ಟಾರ್ ಅನ್ನೋದು ಮರ್ತೋಗ್ಬಿಟ್ಟಿದ್ವಿ ನಾವು. ಸೊ ಅವ್ರು ಎಷ್ಟು ಕ್ಯೂರಿಯಸ್ ಆಗಿದ್ರು, ಚಿಕ್ಕ ಮಗು ಥರ, ಅಂದರೆ ಇಂಡಸ್ಟ್ರಿ ಬಗ್ಗೆ ನೆಕ್ಸ್ಟ್ 10 ವರ್ಷಕ್ಕೆ ಯೋಚನೆ ಮಾಡಿಬಿಟ್ಟಿದ್ರು ಅವರು. ಆ 10 ವರ್ಷ ಅವ್ರು ಯೋಚನೆ ಮಾಡಿದಂಥ ಜರ್ನಿನಲ್ಲಿ ನಾನು ಒಬ್ಬ ಆಗಿದ್ದೆ ಅನ್ನೋದೇ ನನಗೆ ಖುಷಿ. ಸೊ ಇವಾಗ ಅವ್ರನ್ನ ನಾವು ಕಳ್ಕೊಂಡ್ಮೇಲೆ ನನಗೆ 4 ವರ್ಷ ಬೇಕಾಗಿಲ್ಲ ಈ ಸಿನಿಮಾ ಮಾಡೋಕ್ಕೆ. ನಮ್ಮ ನಾಲೆಜ್ ಕೆಪಾಸಿಟಿಗೆ ಇಲ್ಲ ನಮ್ಮ ಟೆಕ್ನಿಕಲ್ ಕೆಪಾಸಿಟಿಗೆ ಒಂದು 10 months ಒನ್ ಇಯರ್ ಒಳಗಡೆ ಮುಗಿಸುವಂಥ ಸಿನಿಮಾಗಳು. ಬಟ್ ನಮ್ಮಂಥವ್ರಿಗೂ ಯಾಕಿದು 4 ವರ್ಷ ಹಿಡಿತು ಅನ್ನೋದು ಇಟ್ಸ್ ಒನ್ ಆಫ್ ದ ವೆರಿ ಸೆನ್ಸಿಟಿವ್ ಪ್ರಶ್ನೆ ನಾವು ಹಾಕೋಬೇಕಾಗುತ್ತೆ. ಸೊ ಅವ್ರ ಥರ ಯೋಚನೆ ಮಾಡೋಕ್ಕೆ ಇನ್ನೊಂದು 4 ಜನ ಸಿಕ್ಬಿಟ್ರೆ ನಮಗೆ ಇಟ್ಸ್ ಗೋಯಿಂಗ್ ಟು ಬಿ ನಮ್ಮ ಥರ ಸಿನಿಮಾ, ಈ ಥರ ಕಥೆಗಳು ಬರೋದ್ರಲ್ಲಿ ತುಂಬ ಸುಲಭ ಆಗುತ್ತೆ. ಮ್ಯಾಮ್, ನೀವು ಅಪ್ಪು ಸರ್ನ ಯಾವಾಗ ಮೀಟ್ ಆಗಿದ್ರಾ? ಆಕ್ಚುಲಿ ಬ್ಲೆಸ್ಟ್ ಏನಂದ್ರೆ ಔಟ್ ಟೈಟ್ಲಲ್ಲೇ ಒಂದು ಮೂವಿ ಮಾಡಿದ್ರಿ ಅವರು, ರವಿ ಬಾಂಡ್ ಅಂತ, ಅಣ್ಣ ಬಾಂಡ್. ಅದೊಂದು ಎಲ್ಲ ಒಂದು ಕನೆಕ್ಷನ್ ಆಗಿದೆ ಸರ್. ಅಪ್ಪು ಸರ್ ಅಲ್ಲ ಅದಿದೆ, ನಮಗೂ ಕನೆಕ್ಷನ್ ಇದೆ. ಮಜಾ ಏನಂದ್ರೆ ಇವರು ಅದು
ಇವರು ಈ ಪಾತ್ರಕ್ಕೆ ನನಗೆ ಒಂದು ಕಡೆ ನಮ್ಮ ಕಾಮನ್ ಫ್ರೆಂಡ್ಸ್ಗಳಿಂದ ಇವ್ರ ಪರಿಚಯ. ಇವರು ಆ್ಯಕ್ಟರ್ ಅಂತ ನನಗೆ ಗೊತ್ತೇ ಇಲ್ಲ, ಆಯಿತಾ. ನಾನು ಒಂದು ಯಾವುದೋ ಒಂದು ಈವೆಂಟಲ್ಲಿ ಇವ್ರನ್ನ ನೋಡಿದ್ದೆ, ಫೋಟೋನಲ್ಲಿ ಟ್ಯಾಗ್ ಆಗಿದ್ರು. ನನಗೆ ಹೆಂಗಂದ್ರೆ ಡೈರೆಕ್ಟರ್ಗಳು ಒಂದಿರುತ್ತಲ್ಲ, ಹುಡುಕ್ತಾ ಇರುತ್ತೆ ಕಣ್ಗಳು, ಇದು ಕರೆಕ್ಟ್ ಪಾತ್ರ, ಇವ್ರು ಸಕ್ಕದಾಗಿ ಸೂಟ್ ಆಗ್ತಾರೆ, ಅವ್ರು ತುಂಬಾ ಸಿಂಪಲ್ ಇದ್ದಾರೆ, ಅವ್ರು ಯಾವ ಥರ ಪಾತ್ರಕ್ಕೆ ಬೇಕಾದ್ರೆ ಟ್ಯೂನ್ ಆಗೋಂಥ ಫೇಸು ನನಗೆ. ಓ ಚೆನ್ನಾಗಿದ್ದಾರೆ ಇವರು. ನಾನು ಸುಮ್ಮನೆ ಮೆಸೇಜ್ ಹಾಕ್ಬಿಟ್ಟಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ. ನೀವು ನೋಡಿದ್ರೆ ನಾವು ಹೊಸಬ್ರು ಫಾಲೋವರ್ ಇತ್ತಂದ್ರೆ ಅದೆಲ್ಲ ನಾನು ನೋಡಿಲ್ಲ, ಡೈರೆಕ್ಟ್ ಮೆಸೇಜ್ ಹಾಕಿದ್ದೀನಿ. ಆಡಿಷನ್ ಬರೋಕ್ಕಾಗತ್ತಾ, ಕೆಲವೊಂದು ಆ್ಯಕ್ಟರ್ಗಳು ಹೀರೋಯಿನ್ಗಳು ನಾವು 2 ಸಿನಿಮಾ ಮಾಡಿದ್ದೀವಿ, ಆಡಿಷನ್ ಬರಬೇಕಾ, ಅದೆಲ್ಲ ಇರುತ್ತೆ ಅವ್ರಿಗೆ. ಇವರು ಬರ್ತೀನಿ ಸರ್ ಅಂತ ಪಾಪ ನೆಕ್ಸ್ಟ್ ಡೇನೇ ಬಂದರು. ಆಮೇಲೆ ಗೊತ್ತಾಗ್ತದೆ ನಾನು ಇವ್ರನ್ನ 2021 ಬಂದಿದ್ದು, ಬಾಂಡ್ ರವಿ ಬಂದಿತ್ತು, ಪ್ರಮೋದ್ನು ಇವ್ರನ್ನು ನಾನು ಟ್ಯಾಗ್ ಮಾಡ್ಬಿಟ್ಟು ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಅಂತ ನಾನು ಸ್ಟೋರಿನೂ ಶೇರ್ ಮಾಡಿದ್ದೀನಿ. ಆಮೇಲೆ ಇನ್ಬಾಕ್ಸ್ಗೆ ಹೋಗಿ ನೋಡಿ ಇದು ಯಾವುದೋ ಶೇರ್ ಮಾಡಿದ್ದೀನಿ ಅಂತ ಆಮೇಲೆ ಹುಡುಕ್ತಾ ಇದ್ದೀನಿ. ಮೇಡಮ್ ಅವ್ರು 4-5 ಸಿನಿಮಾ ಮಾಡಿದ್ದಾರೆ ಅವಾಗ. ಅಂದರೆ ಅದೆಲ್ಲ ಟೇಕ್ ಆಫ್ ಆಗಿದೆ. ಬಾಂಡ್ ರವಿ ಒಳ್ಳೆ ಇತ್ತು, KTM ಒಳ್ಳೆ ಇತ್ತು ಇವಾಗ. ಆಮೇಲೆ ಪೆಪ್ಪೆ ಅನೌನ್ಸ್ ಆಗಿತ್ತಲ್ಲ, ಅದಿತ್ತು ಇದನ್ನು ಮಾಡಿದಾರ, ಇವ್ರು ಒಪ್ಪಲ್ಲ ಬಿಡು ಅಂತ ನಾನು ಅಂದ್ಕೊಂಡಿದ್ದೆ. ಆಮೇಲೆ ಬಟ್ ವೆರಿ ಕೈಂಡ್ಲಿ ನೆಕ್ಸ್ಟ್ ದಿನ ಆಡಿಷನ್ ಬಂದು ಆಡಿಷನ್ ಕೊಟ್ಟು ಒಪ್ಕೊಂಡಂತ ಪಾತ್ರ ಆಗ್ಬೋದು. ಓಕೆ ಸರ್, ಆಮೇಲೆ ಶ್ರೀಮುಳಿ ಅವ್ರದ್ದು ಪ್ರೆಸೆಂಟ್ಸ್ ಮಾಡ್ತಾ ಇದ್ದಾರೆ. ಸೊ ಅವರು ಹೇಗೆ ಸರ್, ಅವ್ರದ್ದೆಲ್ಲ ಸಪೋರ್ಟ್ ಹೇಗೆ? ಅಲ್ಲ, ಅದು ಸಪೋರ್ಟ್ ಅನ್ನೋದಕ್ಕಿಂತ ಈಸ್ ಇಸ್ ಅಗೇನ್ ಹಿಸ್ ವಿಷನ್ ಆ್ಯಂಡ್ ಹಿಸ್ ಗ್ರೇಟ್ ಹಾರ್ಟ್. ಅಂದರೆ ಅವರ ಸ್ಥಾನದಲ್ಲಿರುವಂಥ ಯಾವುದೋ ಒಂದು ಬಿಗ್ ಸ್ಟಾರ್ಗಳಿಗೆ ನಾವು ಯಾವುದೋ ಒಂದು ಬೇರೆ ಪ್ರಮೋಷನಲ್ಗೆ ಇನ್ವೈಟ್ ಮಾಡೋಣ ಅಂತ ಹೋದಾಗ ನಮ್ಮಲ್ಲಿ ನಾವು ತೋರಿಸಿದಂಥ ಮೆಟೀರಿಯಲ್ನ ಅವ್ರು ನೋಡಿ, ಫುಟೇಜ್ ನೋಡಿ, ಪೋಸ್ಟರ್ಸ್ ನೋಡಿ, ಓ ಇದು ಸಕ್ಕದಾಗಿದೆ ಅಂತ ಐಡೆಂಟಿಫೈ ಮಾಡಿ ನಾನು ಇದನ್ನು ಪ್ರೆಸೆಂಟ್ಸ್ ಮಾಡ್ತೀನಿ, ನಾವು ರಿಕ್ವೆಸ್ಟ್ ಮಾಡಿದಾಗ ಪ್ರೆಸೆಂಟ್ ಮಾಡ್ತೀನಿ ಅಂತ ಆನ್ ಸ್ಪಾಟಲ್ಲಿ ಒಪ್ಕೊಳ್ಳೋದಿದೆಯಲ್ಲ, ದಟ್ ಈಸ್ ದ ಸೈನ್ ಆಫ್ ಎ ಬಿಗ್ ಸ್ಟಾರ್. ನಾನು ಯೋಚನೆ ಮಾಡ್ತೀನಿ, 1 ವಾರ ಬಿಟ್ಕೊಂಡು ಬನ್ನಿ, 15 ದಿನ ಬಿಟ್ಕೊಂಡು ಬನ್ನಿ. ನಾವಿಬ್ರು ಫುಲ್ ಸರ್ಪ್ರೈಸ್ ಆಗೋಗಿದ್ವಿ ಅವರ ಡಿಸಿಷನ್ ತೊಗೊಂಡ. ಇನ್ಸ್ಟೆಂಟಾಗಿ ಡಿಸಿಷನ್ ತೊಗೊಂಡ್ರು ಅವರು. ಈ ಸಿನಿಮಾನ ನೀವು ಮಾಡಿರೋದಂದ್ರೆ ನಾವು ಹೋದಾಗ ಎಷ್ಟು ಪ್ರೀತಿಯಿಂದ ಅವ್ರು ನಮ್ಮನ್ನ ನೋಡ್ಕೊಂಡ್ರು, ಎಷ್ಟು ಪ್ರೊಫೆಷ್ನಲ್ ಆಗಿ ಪ್ರೀತಿಯಿಂದ ನೋಡ್ಕೊಳ್ಳೋದು ಒಂದಿತ್ತು ಅಂದರೆ ಇಂಡಸ್ಟ್ರಿಯಲ್ಲಿ ಪ್ರೊಫೆಷ್ನಲ್ ಆಗಿರೋದು ವೆರಿ ಇಂಪಾರ್ಟೆಂಟ್. ಅವ್ರು ಎಷ್ಟು ಪ್ರೊಫೆಷ್ನಲ್ ಆಗಿ ಮಾತಾಡ್ಸಿದ್ರು. ನನ್ನನ್ನು 2 ಸತಿ ತಪ್ಕೊಬಿಟ್ರು. ಈ ಥರ ಕಾನ್ಸೆಪ್ಟ್ ನೀವು ಮಾಡಿರೋದಕ್ಕೆ ಹ್ಯಾಟ್ಸ್ ಆಫ್. ಧೈರ್ಯ ಬೇಕಿಂತ ಮಾಡೋದಕ್ಕೆ. ನಾವು ಏನೇನೋ ಹುಡ್ಕೊಂಡು ಹೋಗ್ತಾ ಇರ್ತೀವಿ ಕಾನ್ಸೆಪ್ಟ್. ಕಣ್ಮುಂದೆ ಇರೋ ಕಾನ್ಸೆಪ್ಟೇ ನಮಗೆ ಕಾಣ್ತಿಲ್ವಲ್ಲ, ನಮಗೆ ಏನೇನೋ ಬರೀತಿ ಎಷ್ಟು ಸಿಂಪಲ್ ಆಗೇ ಸಿಕ್ಬಿಡುತ್ತೆ ಕಾನ್ಸೆಪ್ಟು. ಆಮೇಲೆ ಅವರು ಟ್ರೈಲರ್ ಫುಟೇಜು ಪೋಸ್ಟರ್ಸ್ ಎಲ್ಲ ನೋಡಿದಾಗ ಹಿ ಲವ್ಡ್ ಇಟ್ ಆ್ಯಂಡ್ ಇಮಿಡಿಯೇಟಾಗಿ ಹೇಳಿದ್ರು, ಐ ವಿಲ್ ಪ್ರೆಸೆಂಟ್ ದಿಸ್ ಸಿನಿಮಾ, ನನ್ನ ಕಡೆಯಿಂದ ಏನು ಸಪೋರ್ಟ್ ಬೇಕು ಹೇಳಿ ಅಂತ ಹೇಳಿದಾಗ ಈ ರಿಸಲ್ಟ್ ಇವಾಗ ನಮಗೆ. ಓಕೆ ಮ್ಯಾಮ್, ನೀವು ಈಗಿನ ಜನ್ರೇಷನಲ್ಲಿ ಪಾತ್ರ ಆಗಿ ಹೇಳೋದಾದರೆ, ಸೊ ಒಬ್ಬ ಗಂಡ ಅಂದರೆ ಹುಡುಗನ ಹುಡುಕ್ತೀನಿ ಅಂದರೆ ಡಿಮ್ಯಾಂಡ್ಸ್ಗಳು ಇರುತ್ತೆ. ಸೊ ಒಂದು ಒಳ್ಳೆ ಮನಸ್ಸು ನೋಡಿ ಮದುವೆ ಆಗಿ ಜೀವನ ಮಾಡೋದಿದೆಯಲ್ಲ, ಈಗಿನ ನಿಮ್ಮ ಕ್ಯಾರೆಕ್ಟರ್ಗೆ ತುಂಬ ತೂಕ ಇದೆ, ಹೆಣ್ಮಕ್ಳಿಗೆ ಒಂದು ಮಾದರಿ ಆಗಿದೆ ಅಂತ ಅನಿಸುತ್ತೆ. ಎಕ್ಸಾಂಪಲ್ ಅಂದರೆ ನಾವು ಯಾವಾಗಲೂ ಜನರಲೈಸ್ ಮಾಡಬಾರ್ದು, ಹುಡುಗಿರು ಹಿಂಗೆ ಇರ್ತಾರೆ, ಹುಡುಗರು ಹಿಂಗೆ ಇರ್ತಾರೆ ಅಂತ. ಇಟ್ಸ್ ಅದು ಎಲ್ಲ ಇಂಡಿವಿಜುವಲ್ಲು ಬೇರೆ ಬೇರೆ ಕ್ಯಾರೆಕ್ಟರ್ಸ್. ಸೊ ಡೆಫಿನೆಟ್ಲಿ ಐಮ್ ವೆರಿ ಶ್ಯೂರ್ ಇಂಥವ್ರು ಇರ್ತಾರೆ ಯಾರು ಮನಸ್ಸನ್ನ ನೋಡಿಕೊಂಡೇ ಒಪ್ಕೋತಾರೆ, ಇಂಥವ್ರು ಇರ್ತಾರೆ ಯಾರು ಬ್ಯೂಟಿನ ನೋಡ್ಕೊಂಡು ಹೋಗ್ತಾರೆ, ಅವ್ರ ಮನಿ ಅವ್ರ ವಾಟ್ ಎವರ್. ಬಟ್ ಕವಿತಾ ಶಿವನ ಒಪ್ಕೊಳ್ಳೋಕ್ಕೂ ಒಂದು ರೀಸನ್ ಇರುತ್ತೆ. ಅದು ಏನು ರೀಸನ್ ಅಂತ ನಮ್ಮ ಸಿನಿಮಾದಲ್ಲಿ ನೋಡಬೇಕು, ಏನು ರೀಸನ್ ಅದು ಸಿನಿಮಾದಲ್ಲಿ ನೋಡಬೇಕು. ಬಟ್ ಎಸ್, ಎವ್ರಿಥಿಂಗ್ ಹ್ಯಾಸ್ ಎ ರೀಸನ್. ಯಾವುದು ಸುಮ್ಮನೆ ಯಾರು ಮಾಡಲ್ಲ. ಅದು ಒಂದು ಡಿಸಿಷನ್ ಹಿಂದೆ ತುಂಬ ಯೋಚನೆಗಳಿರುತ್ತೆ, ತುಂಬ ಕ್ಯಾಲ್ಕುಲೇಷನ್ಸ್ ಇರುತ್ತೆ. ಸೊ ಕವಿತಾ ಕ್ಯಾರೆಕ್ಟರು ಹಾಗೆ ಅದಂಗೆ, ಅದು ಒಳ್ಳೆ ಮನ್ಸುಗಳಿರುತ್ತವೆ, ಆದರೆ ಒಳ್ಳೆ ಮನ್ಸಿಗೆ ಇನ್ನೊಂದು ಒಳ್ಳೆ ಮನ್ಸು ಸಿಗ್ತಾರಲ್ಲ ಅಷ್ಟೇ, ಹಂಗಿರುತ್ತೆ ಅಷ್ಟೇ. ಅಪೋಸಿಟ್ ಇದಾಗುತ್ತೆ. ಒಬ್ರು ಹುಡುಗ ತುಂಬಾ ಸಾಫ್ಟ್ ಇದೆ, ಇಲ್ಲ ಈ ಕಡೆ ಹುಡುಗಿ ಆಗಿರ್ತಾಳೆ, ಒಂದೊಂದು ರಾಂಗ್ ಕನೆಕ್ಷನ್. ಅದು ಮನಸ್ಸು ನೋಡೋರಿಗೆ ಮನಸ್ಸಿರೋರು ಸಿಗಲ್ಲ, ಅದೇ ಪ್ರಾಬ್ಲಮ್ ಇವಾಗ. people might get also ಡಿಫಿಕಲ್ಟ್. ಲಕ್ಕಿ ಸಿಕ್ಕಿದ್ದಾರೆ, ನನ್ನ ಸಿನಿಮಾನಲ್ಲಿ ಸಿಕ್ಕಿದ್ದಾರೆ. ನೀವು ನೋಡಿದಂತ ಇಂಡಸ್ಟ್ರಿಯಲ್ಲಿ ಲಕ್ಕಿ ಪೇರ್ಗಳು ಅಥವಾ ಅನುಬಂಧದ ಪೇರ್ ಅಥವಾ ಯಾವ್ದು ಅನ್ಸುತ್ತೆ ಸರ್? ಅವ್ರನ್ನ ನೋಡಿ ಇನ್ಸ್ಪೈರ್ ಆಗಿ ತಗೋಬೇಕು ಅಂತ. ಉಪೇಂದ್ರ ಸರ್ ಇದ್ದಾರೆ ಆ್ಯಂಡ್ ಮುರಳಿ ಸರ್ದೇ ಇದ್ದಾರೆ. ಇವಾಗ ವಿದ್ಯಾ ಮ್ಯಾಮ್ ಹೀರೋಯಿನ್ ಆಗದೇ ಇದ್ರು ಆಸ್ ಎ ಪೇರ್ ದೇರ್ ಗ್ರೇಟ್ ಎಕ್ಸಾಂಪಲ್ಸ್ ಅವರು ಕೂಡ. ಆ್ಯಂಡ್ ಇವಾಗ ಸುದೀಪ್ ಸರ್ದು ಇರ್ಬೋದು, ಸುಮಾರು ಜನ, ಇವಾಗ ಅಂಬರೀಶ್ ಸರ್ ಅವ್ರದ್ದು ಇರ್ಬೋದು, ದೇರ್ ಆಲ್ ವೆರಿ, ಪ್ರೇಮ್ ಆ್ಯಂಡ್ ರಕ್ಷಿತಾ ಅವ್ರು ಇರ್ಬೋದು, ಯಶ್ ರಾಧಿಕಾ ಅವರು, ದೇರ್ ಆರ್ ಸೋ ಮೆನಿ ಪೀಪಲ್. ರಿಷಬ್ ಅವರು ಇರ್ಬೋದು. ಇವಾಗ ನೋಡಿ ಪ್ರಗತಿ ಅವ್ರ ಬಗ್ಗೆ ಅವ್ರು ಎಷ್ಟು ಹೆಮ್ಮೆಯಿಂದ ಮಾತಾಡ್ತಾರೆ, ಪಾಪ ಎಷ್ಟು ಪ್ರೌಡ್. ಇವಾಗ ಅಂತದ್ದು ಎಂಟೈರ್ ಪ್ರೊಫೆಷನಲ್ ಆಗು ಸಪೋರ್ಟ್ ಮಾಡ್ಬೋದು, ಬರೀ ಎಮೋಷನಲ್ ಆಗಿ, ಬರೀ ಫೈನಾನ್ಷಿಯಲ್. ಸೊ ದೇರ್ ಆರ್ ವಿಮೆನ್ ಪವರ್ ಇಸ್ ಲೈಕ್ ದಟ್. ಐ ಆಮ್ ಒನ್ ಆಫ್ ದ ವೆರಿ ಸ್ಟ್ರಾಂಗ್ ಬಿಲೀವರ್ ಆಫ್ ವಿಮೆನ್ ಪವರ್. ಯಾಕಂದ್ರೆ ನಾನು ಸುತ್ತಮುತ್ತ ಬೆಳ್ಕೊ ಬಂದಿರೋ ವಾತಾವರಣ ಅದೇ. ನಮ್ಮ ಸಿಸ್ಟರ್ಸ್ ಇರ್ಬೋದು, ನನ್ನ ಫೀಮೇಲ್ ಫ್ರೆಂಡ್ಸ್ಗಳಿರ್ಬೋದು, ದೇರ್ ಆಲ್ ವೆರಿ ಸ್ಟ್ರಾಂಗ್ ಎಕ್ಸಾಂಪಲ್ಸ್ ಇದೆ ಸುತ್ತಮುತ್ತ. ಸೊ ದೇರ್ ಆರ್ ಸೋ ಮೆನಿ ಪೀಪಲ್. ಅದೀಗ ಸ್ವಲ್ಪ ವೈರಲ್ ಆಗ್ತಿದೆ ಸರ್. ಯಶ್ ರಾಧಿಕಾ ಮತ್ತೆ ರಿಷಬ್ ಇವ್ರ ಪೇರು, ವಿರಾಟ್ ಕೊಹ್ಲಿ ಅವ್ರ ಪೇರು, ಯಾರ್ಯಾರೆಲ್ಲ ಇದರಲ್ಲೇ
ಸಕ್ಸಸ್ ಆಗಿದ್ದಾರೋ, ಸೊ ಅವರು ಬಿಹೈಂಡ್ ಹುಡುಗಿರೆಲ್ಲ ಅವ್ರ ಮಾತು ಕೇಳ್ಕೊಂಡು ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಟ್ಕೊಂಡು ಯಾರ್ಯಾರು ಇರ್ತಾರೋ ಆ ಗಂಡ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇವಾಗ ಯಾರೋ ಒಬ್ರು ಕಪಲ್ ಇದ್ದಾರೆ ಅಂದ ತಕ್ಷಣನೇ ಯಾವುದೋ ಒಂದು ಹೆಣ್ಮಗು ನಾನು ನಿನ್ನ ಬೆಳೆಸ್ದೆ, ಉಳಿಸ್ದೆ, ಸಪೋರ್ಟ್ ಮಾಡಿದೆ, ಗೆಲ್ಲಿಸ್ದೆ ಅನ್ನೋದಕ್ಕಿಂತಲೂ ಫಸ್ಟು ಒಂದು ಗಂಡಸ ಕಡೆಯಿಂದ ಒಂದು ಹೆಣ್ಮಗುಗೆ ರೆಸ್ಪೆಕ್ಟ್. ಇವಾಗ ವಿರಾಟ್ ಕೊಹ್ಲಿಗೆ ಅನುಷ್ಕಾ ಶರ್ಮಾ ಇಂದ ಫೈನಾನ್ಷಿಯಲ್ ಸಪೋರ್ಟ್ ಬೇಕಾಗ್ಲಿಲ್ಲ. ಅವರು ಬಿಗ್ ಸ್ಟಾರು, ಇವರು ಬಿಗ್ ಸ್ಟಾರ್, ಬಟ್ ದ ರೆಸ್ಪೆಕ್ಟ್ ಹಿ ಹ್ಯಾಸ್ ಫಾರ್ ಹರ್ ಪ್ರೊಫೆಷನ್ ಅಲ್ಲೂ ಬೆಳೀತಾರೆ. ಆಮೇಲೆ ಅವ್ರು ಏನಂದ್ರೆ ಸರ್, ಇವರು ಏನು ಇಲ್ಲದೆ ಇದ್ದಾಗಲೂ ಇದ್ದಾರೆ. ದಟ್ಸ್ ದಿ ಮೇನ್ ಥಿಂಗ್. ಅದು ಯಾರು ಇರಲ್ಲ, ಯಾಕಂದ್ರೆ ನಾವು ಏನು ಇಲ್ಲದಾಗ ಸಕ್ಸಸ್ಫುಲ್ ಇಂಡಸ್ಟ್ರಿ ಸ್ಟಾರ್ಟಿಂಗ್ ಬರ್ತಿರ್ಬೇಕಾದ್ರೆ ಆ ಟೈಮಲ್ಲಿ ಏನೂ ಇರಲ್ಲ. ಸೊ ದೇ ಪ್ರೂವ್ಡ್ ನೋ ಅಲ್ಲಿ ಗೋಸ್ ಬೋತ್ ವೇಸ್. ಸರ್, ಇನ್ನು ಪೋಸ್ಟರ್ಸ್ ಬಗ್ಗೆ ಹೇಳೋದಾದ್ರೆ ಒಂದಕ್ಕಿಂತ ಒಂದು ವಿಭಿನ್ನ ಇದೆ. ಇಲ್ಲಿ ಒಬ್ರು ಚಾಪೆ ಇಟ್ಕೊಂಡು ಒಬ್ರು ಬಿಡ್ಕೊಂಡು ಸಪ್ರೇಟ್ ಆಗಿರೋ ಥರ ಇದೆ. ಸೊ ಅಲ್ಲೇನೋ ಮಧ್ಯೆ ಭಿನ್ನಾಭಿಪ್ರಾಯನ ಬರುತ್ತೆ ಆ ಥರ? ಇಲ್ಲ ನಾನು ಅದೆಲ್ಲ ಇಲ್ಲ, ಸಪ್ರೇಟ್ ಆಗಿದ್ದಾರೆ ಅಂತ ಯಾರು ಹೇಳಿದ್ರು? ಕ್ಯೂಟ್ ಪಿಕ್ಚರ್ ಅದು. ನೀವು ಹಂಗೆಲ್ಲ ಅಂತ ತಕ್ಕಕ್ಕೆ ಆಗಲ್ಲ. ಅಲ್ಲಿ ಅದು ವೆರಿ ಕ್ಯೂಟ್ ಪಿಕ್ಚರ್. ಅದ್ರಲ್ಲಿ ಅವ್ರ ಎಕ್ಸ್ಪ್ರೆಷನ್ ನೋಡಿ ತುಂಬಾ ಇದೆ ಅದರಲ್ಲಿ. ಇದು ಅಷ್ಟೇ, ನಮ್ಮ ಸಿನಿಮಾದೇ ಒಂದು ಸ್ಟಿಲ್. ಇದು ನಮ್ಮ ಸಿನಿಮಾದು ಒಂದು ರಿಯಲ್ ಕನೆಕ್ಷನ್ ಆಡಿಯನ್ಸ್ ಬೆಳೀಲಿ ಅಂತ ಇದೆಲ್ಲ ಫೋಟೋ ಶೂಟ್ ಮಾಡ್ತಿದ್ದು. ನೀವು ಸೋಲೋ ಪೋಸ್ಟರ್ ನೋಡಿದ್ರು ಅಂದರೆ ಅಫ್ಕೋರ್ಸ್ ಇವಾಗ ಅದೇ ಮೊದಲೇ ಹೇಳಿದಂಗೆ ನನ್ನ ಕತೆ ಯಾವ ಥರ ಬರೀಬೇಕು, ಪೋಸ್ಟರ್ ಫಸ್ಟ್ ಇನ್ವಿಟೇಷನ್ ಅದು. ಅವಾಗೆಲ್ಲ ನಮಗೆ ಬರೀ ಪತ್ರಿಕೆ ಮೂಲಕ ಹೋಗ್ತಿತ್ತು. ಇವಾಗ ಸೋಷಿಯಲ್ ಮೀಡಿಯಾ ಇದೆ, ಡಿಜಿಟಲ್ ಪ್ಲಾಟ್ಫಾರ್ಮ್ ಇದೆ, ಎಷ್ಟೊಂದು ಹಲವಾರು ಕ್ರಿಯೇಟಿವ್ ಮೆಟೀರಿಯಲ್ಸ್ ಹಾಕ್ತಾರೆ. ಬಟ್ ನಮ್ದು ಯಾವುದೇ ಫೋಟೋ ನೋಡಿದ್ರು ಅಲ್ಲಿ ಕ್ಯಾರೆಕ್ಟರ್ ಕಾಣಿಸ್ಬೇಕು, ಯಾರು ಸ್ಟಾರ್ ಅಂತ ಕಾಣಿಸ್ಬಾರ್ದು. ನಾನು ಯಾವಾಗಲೂ ಪ್ಲಾನ್ ಮಾಡೋದು ಅದೇ ಥರ. ಆ್ಯಂಡ್ ಈಕ್ವಲ್ ಇಂಪಾರ್ಟೆನ್ಸ್ ಅಲ್ಲಿ ಮಾಡ್ಕೊಂಡು ಹೋಗ್ತಾ ಇರಬೇಕು. ಇಟ್ಸ್ ನಾಟ್ ಓನ್ಲಿ ಅಬೌಟ್ ಹೀರೋ. ಇಟ್ಸ್ ಅಬೌಟ್ ಬ್ಯೂಟಿಫುಲ್ ಟು ಕ್ಯಾರೆಕ್ಟರ್ಸ್. ಇಟ್ಸ್ ಅಬೌಟ್ ಆಲ್ ದ ಕ್ಯಾರೆಕ್ಟರ್ಸ್ ಇನ್ ದ ಫಿಲ್ಮ್ ಅನ್ನೋ ಥರ. ಸೊ ನನ್ನ ಪೋಸ್ಟರ್ಸ್ ನೋಡಿದಾಗ ನೀವು ರೆಕಗ್ನೈಸ್ ಮಾಡ್ತಾ ಇದ್ದೀರಿ ಅಂದರೆ ಐ ಆಮ್ ಹ್ಯಾಪಿ ದಟ್ ನಮ್ಮ ಪೋಸ್ಟರ್ಸ್ ಒಬ್ಬರ ಕಣ್ಣಿಗೆ ಅಟ್ರಾಕ್ಷನ್ ಕ್ರಿಯೇಟ್ ಮಾಡ್ತಾ ಇದೆ. ಅಟ್ರಾಕ್ಷನ್ ಕ್ರಿಯೇಟ್ ಮಾಡಿದಾಗ 24th ಅನ್ನೋದು ರಿಜಿಸ್ಟರ್ ಆಗುತ್ತೆ. 24th ಅಂದಾಗ ಬಿಳಿ ಚುಕ್ಕಿ ಅನ್ನೋದು ಆಗುತ್ತೆ. ಮುರಳಿ ಸರ್ದು ಎಲ್ಲ ಕಡೆ ಆಗ್ತಾ ಬರುತ್ತೆ. ಎಲ್ಲ ಕಡೆ ಒಂದು ಹೂವು ಇದಾಗಿ ಕಾಣ್ತಾ ಇದೆ ಸರ್, ಮೆಟಾಫರ್ ಆಗಿ. ಏನು ಅದಕ್ಕೂ ಹೂವು ಏನಾದರೂ ಮೂವಿ ಇವರೇ ಹೂವು ಅಲ್ಲಿ ಮೋಸ್ಟ್ಲಿ ನನಗೆ ನೋವಾಗಿರ್ಬೋದು. ಇಲ್ಲಿ ಇಬ್ಬರ ಹತ್ರನೂ ಹೂವು ಇದೆ, ಇಬ್ಬರು ಖುಷಿಯಾಗಿರ್ಬೋದು. ಇಲ್ಲೂ ಹೂವು ಇಟ್ಟಿದ್ದೀನಿ ಹಿಂದೆ ಇದೆ. ಸೊ ಹಂಗೆ ಅದು ಹೂ ಅನ್ನೋದು ಇಸ್ ಎ ಮೆಟಫರ್, ಇಸ್ ಎ ಬ್ಯೂಟಿಫುಲ್ ಮೆಟಫರ್. ಅದು ನಾನು ಅದನ್ನು ಪ್ಲಾನ್ ಮಾಡಿದಲ್ಲ, ಒಂದು ಅಚಾನಕ್ಕಾಗಿ ಬಂದಿದೆ ಅದರಲ್ಲಿ. ಸೊ ಹಳ್ಳಿ ಸ್ಟೋರಿ, ಹಳ್ಳಿ ಅಂದರೆ ಒಂದು ಸೆಮಿ ಹಳ್ಳಿ ಸ್ಟೋರಿ. ಸೊ ಅದನ್ನು ಅವ್ರ ಅಟೈರ್ ಹತ್ರ ಇದೆ. ಸೊ ಹೂವನ್ನು ಇಟ್ಕೊಂಡು ಹೋಗಿದ್ದೀವಿ ಅದಕ್ಕೆ. ಸರ್, ಇತ್ತೀಚಿನ ಗಂಡ ಹೆಂಡತಿ ಜೀವನದ ಬಗ್ಗೆ ಎಲ್ಲ ತೊಗೊಂಡ್ರೆ ಈಗಿನ ಪ್ರೆಸೆಂಟ್ ಜನ್ರೇಷನ್ಲೆ ಸ್ವಲ್ಪ ಗಂಡ ಹೆಂಡತಿ ದಾಂಪತ್ಯದು ಬಿರುಕು, ಡೈವರ್ಸ್ ಕೇಸ್ಗಳು ಆ ಥರ ಎಲ್ಲ ಜಾಸ್ತಿ ಕೇಸಸ್ ಆಗುತ್ತೆ. ಸೊ ಏನು ರೀಸನ್ ಇರ್ಬೋದು ಸರ್? ಇವಾಗ ಸಂಬಂಧಗಳು ಅಂತ ಹೇಳಿದ್ರೆ ಇವಾಗ ನಿಜ ಜೀವನದಲ್ಲಿ ಅವ್ರವ್ರದ್ದೇ ಆದಂಥ ಒಂದು ಚಾಲೆಂಜ್ಗಳಿರುತ್ತೆ. ಸೊ ಇವ್ರ ಪಾಯಿಂಟ್ ಆಫ್ ಇಂದ ಇವ್ರು ಕರೆಕ್ಟ್ ಇರ್ತಾರೆ, ಅವ್ರ ಪಾಯಿಂಟ್ ಆಫ್ ಇಂದ ಅವ್ರು ಕರೆಕ್ಟ್ ಇರ್ತಾರೆ. ಇವಾಗ ನಮ್ಮ ಫಿಲ್ಮಲ್ಲೂ ನೀವು ಅದನ್ನು ನೋಡ್ಬೋದು. ಇವಾಗ ಏನಂತ ಹೇಳಿದ್ರೆ ಯಾರೋ ಒಬ್ಬರಿಗೆ ಒಂದು ಚಿಕ್ಕ ನೋವಾಗಿರುತ್ತೆ. ಆದಷ್ಟು ಸಾಕಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಭಿನ್ನಾಭಿಪ್ರಾಯಗಳು ಬರೋದು ಏನಕ್ಕೆ ಅಂತ ಹೇಳಿದ್ರೆ, ಇವಾಗ ನಿಮ್ಮನ್ನ ನಾನು ತುಂಬ ಇಷ್ಟಪಡ್ತಾ ಇರ್ತೀನಿ, ಬಟ್ ನಿಮ್ಮಿಂದ ಏನು ನಮ್ಗೆ ನೋವಾಯ್ತು ಅಂದರೆ ನಾನು ಬಂದು ನಿಮ್ಮ ಹತ್ರನೇ ಮಾತಾಡಲ್ಲ. ನಿಮ್ಮ ಹತ್ರ 5 ನಿಮಿಷ ಕೂತ್ಕೊಂಡು ಮಾತಾಡಬೇಕು ಅನ್ನೋದು ನಮ್ಮ ಪರಿಜ್ಞಾನ ಇದ್ರೂ ಎಲ್ಲಿ ನಿಮಗೆ ನೋವಾಗ್ಬಿಡುತ್ತೆ ಅನ್ನೋದು ಇರುತ್ತೆ. ಸೊ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಬರೋದು ತಪ್ಪು ಮಾಡ್ಬಿಟ್ಟೆ ಬರಬೇಕು ಅಂತ ಏನಿಲ್ಲ, ಪ್ರೀತಿಯಿಂದನೂ ಬರುತ್ತೆ. ಆ ಒಂದು ಚಿಕ್ಕ ತುಡುಕು ನಮ್ಮ ಸಿನಿಮಾದಲ್ಲೂ ಕಾಣಿಸುತ್ತೆ. ಇವಾಗ ಈ ಥರ ಆದಾಗ ಅದನ್ನು ಫಿಕ್ಸ್ ಮಾಡೋಕೆ 15 ದಿನ ಆಗೋಗಿರುತ್ತೆ. 15 ದಿನ ಹಿಂಗಾಗೋಯ್ತಲ್ಲ ಅನ್ನೋದನ್ನ ಫಿಕ್ಸ್ ಮಾಡೋಕ್ಕೆ 15 ತಿಂಗಳಾಗೋಗಿರುತ್ತೆ. ಅರ್ಥ ಆಗ್ತಿದೆಯಾ? ಸೊ ಈ ಯಾರೋ ಒಬ್ಬರು ಕೊಲ್ಪಟ್ಟಿ ಹಿಡ್ಕೊಂಡು ಹೊಡೆದಾಡ್ಬಿಟ್ಟು ನೀನು ಕೆಟ್ಟವನು ನಾನು ಕೆಟ್ಟವನು ಅನ್ನೋದು ಈಸಿ, ಸಪ್ರೇಟ್ ಆಗ್ಬಿಡ್ತಾರೆ. ಪ್ರೀತಿ ಇದ್ದಾಗ ಇದೇನು ಹಿಂಗಾಗೋಯ್ತಲ್ಲ, ಇವ್ರು ಹಿಂಗೆ ನಿಜವಾಗ್ಲೂ ಹಿಂಗೆ ಮಾಡಿದ್ರ ಅಂತ ಯೋಚನೆ ಮಾಡೋಷ್ಟೊತ್ತಿಗೆ ನಮಗೆ ಟೈಮ್ ಆಗೋಗಿರುತ್ತೆ ನಮಗೆ. ಸೊ ಎಷ್ಟೊಂದು ತೊಂದರೆಗಳು ಫ್ಯಾಮಿಲಿ ಒಳಗಡೆ ಆ ಕಾರಣಗಳಲ್ಲಿ ಬರ್ತಾ ಇರುತ್ತೆ ನಮಗೆ. ಅದನ್ನ ಪ್ರತಿದಿನ ಪ್ರತಿನಿತ್ಯ ಎಲ್ಲ ಕಡೆ ನೋಡ್ತಾ ಇರ್ತೀವಿ ನಾವು ಅದನ್ನ. ಸೊ ಅದಕ್ಕೆ ಸೊಲ್ಯೂಷನ್ ಅನ್ನೋದು ಅವ್ರವರೇ ಕಂಡ್ಕೋಬೇಕಷ್ಟೇ. ನಾವು ಯಾವಾಗ ನಾವು ಬೇರೆಯವ್ರ ಎಕ್ಸಾಂಪಲ್ ನಮ್ಮ ಸೊಲ್ಯೂಷನ್ ಅನ್ಕೊಳ್ತೀವಿ, ಅಲ್ಲಿ ನಮ್ಗೆ ಇನ್ನೂ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಹೋಗುತ್ತೆ. ಮ್ಯಾಮ್, ನೀವು ಹೇಳೋದಾದ್ರೆ ಈ ತರ ಈಗಿನ ಜನರೇಷನ್ ಬೇರೆ ಒಂದು ಪರ್ಸ್ಪೆಕ್ಟಿವ್ ನಿಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ಆಗ್ತಾ ಇರೋ ನೋಡ್ತಿರ್ಬೋದು. ಅಂದ್ರೆ ಕೆಲವೊಮ್ಮೆ ಆಕ್ಚುಲಿ ರಿಯಲೈಸ್ ಆಗ್ಬೋದು 2 ಜನಕ್ಕೆ ದಟ್ ವಿ ಆರ್ ನಾಟ್ ಮೆಂಟ್ ಟು ಬಿ ಟುಗೆದರ್ ಅಂತ. ಅವಾಗ ಬಹುಶಃ ಸಪ್ರೇಟ್ ಆಗೋದು ಕೂಡ ಇಟ್ಸ್ ನಾಟ್ ಅ ಬ್ಯಾಡ್ ಥಿಂಗ್. ಕೆಲವೊಮ್ಮೆ ನೀವು ಅಂದರೆ ನಮ್ಮ ಪೇರೆಂಟ್ಸ್ ಜನ್ರೇಷನಲ್ಲಿ ಮೇ ಬಿ ಅವ್ರಿಗೆ ಸಪ್ರೇಟ್ ಆಗೋ ಆಪ್ಷನ್ನೇ ಇರಲಿಲ್ಲ. ಬಿಕಾಸ್ ಆ ಕಾಲದಲ್ಲಿ ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗ್ತಿರ್ಲಿಲ್ಲ, ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಇರಲಿಲ್ಲ, ಫ್ಯಾಮಿಲಿ ಸಪೋರ್ಟ್ ಇರ್ತಿರ್ಲಿಲ್ಲ. ಸೊ ಅವ್ರಿಗೆ ಗಂಡ ಬಿಟ್ಟು ಬೇರೆ ಪ್ರಪಂಚನೇ ಇರ್ತಿರ್ಲಿಲ್ಲ. ಇವಾಗ ಅವರು ಅವ್ರ ಕಾಲಲ್ಲಿ ನಿಂತ್ಕೊಂಡಿದ್ದಾರೆ, ಅವ್ರಿಗೂ ಇಂಡಿಪೆಂಡೆನ್ಸ್ ಇದೆ, ಅವರು ಒಂದು ಡಿಸಿಷನ್ ತಗೋಬಹುದು. ಸೊ ಮೇ ಬಿ ದಟ್ಸ್ ವೈ ಜಾಸ್ತಿ ಅವರು ಏನು ನೆಗೆಟಿವ್ ಅವ್ರ ಜೊತೆ ನೆಗೆಟಿವ್ ಆಗುತ್ತೆ ಅದನ್ನ ಸಹಿಸ್ಕೊಳ್ಳಲ್ಲ. ಬಹುಶಃ ಸಪ್ರೇಟಿಂಗ್ ಅವರ್ ಲೈಫ್
ವುಡ್ ಬಿ ಅ ಬೆಟರ್ ಡಿಸಿಷನ್ ಅಂತ ಅನಿಸುತ್ತೆ. ನಾಟ್ ಜಸ್ಟ್ ಫೀಮೇಲ್, ಈವನ್ ಮೇಲ್, ಮೇ ಬಿ ಹುಡುಗರಿಗೂ ಹಾಗೆ ಅನಿಸ್ಬೋದು. ಅಂದರೆ ಒಂದೇ ಮನೆಯಲ್ಲಿ ಎವ್ರಿ ಡೇ ಗಲಾಟೆ ಮಾಡಿ ಇರೋದ್ ಬದಲು ಸಪ್ರೇಟ್ ಆಗಿ ಬಹುಶಃ ಒಂದು ಕಾರ್ಡಿಯಲ್ ರಿಲೇಶನ್ಶಿಪ್ಪಲ್ಲಿ ಇದ್ಬಿಟ್ಟು ಆ್ಯಂಡ್ ದೆನ್ ಮೂವ್ ಆನ್, ಅದು ಒಂದು ಬೆಟರ್ ಆಪ್ಷನ್ ಅಂತ ಅನಿಸ್ಬಹುದು. ಅದಕ್ಕೆ ಬಹುಶಃ ಎಷ್ಟು ಜನ ಸಪ್ರೇಟ್ ಆಗ್ತಿರ್ಬೋದು. ಬಟ್ ಯಾ ಸಮ್ಟೈಮ್ಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಲ್ಸೋ ಪ್ಲೇ ಹ್ಯೂಜ್ ರೋಲ್. ಸೊ ಸರ್, ಇದು ನೀವು ಫಸ್ಟು ಪೋಸ್ಟು ಬಿಟ್ಟಾಗ ಸೊ ನಿಮ್ದು ಏನು ಪ್ರಾಬ್ಲಮ್ ಇದೆ ಅದ್ರ ಮೇಲೆ ಒಂದು ಸಿನಿಮಾ ಮಾಡ್ತೀನಿ ಅಂದರೆ, ನನಗೆ ಒಂದು ಮೊಟ್ಟೆ ಕಥೆಯಲ್ಲಿ ರಾಜ್ ಬಿ ಶೆಟ್ಟಿ ಅವರು ಅವ್ರು ಹೇಗಿದ್ದಾರೆ ಅದನ್ನೇ ಪ್ರೆಸೆಂಟ್ ಮಾಡ್ಕೊಂಡು ಅದನ್ನೇ ಪಾತ್ರವಾಗಿ ಜೀವಿಸೋದಿಲ್ಲ. ಸೊ ಆ ಥರ ರೆಫರೆನ್ಸ್ ಎಲ್ಲ ಅಂದರೆ ಹೋಲಿಕೆ ಅಂತಲ್ಲ, ಲೈಕ್ ಈವನ್ ಯಾರೇ ಡೆಬ್ಯೂ ದುನಿಯಾ ವಿಜಯ್ ಸರ್ ಬಂದರು, ಅವ್ರು ಹೇಗಿದ್ದಾರೆ ನಾನು ಬ್ಲ್ಯಾಕ್ ಇದ್ದೀನಿ ಬಟ್ ನಾನು ಹಿಂಗೆ ಬ್ಲ್ಯಾಕ್ ಇದ್ಕೊಂಡು ಏನೇನು ಮಾಡಬಲ್ಲೆ ಅನ್ನೋದು ಮಾಡ್ತಾ ಹೋದ್ರು. ಸೊ ಆ ಥರ ಆ್ಯಕ್ಟ್ರುಗಳಲ್ಲೇ ನಿಮ್ಮನ್ನು ನಾವು ಕಾಣ್ಬೋದು ಅಂತ ಅನ್ನಿಸ್ತು. ಇದು ದ್ವಾರಕೇಶ್ ಅವ್ರ ಕಾಲದಲ್ಲೇ ಸ್ಟಾರ್ಟ್ ಆಗ್ಬಿಡ್ತು. ಲೆಜೆಂಡರಿ ಆಕ್ಟರ್, ಲೆಜೆಂಡರಿ ಪ್ರೊಡ್ಯೂಸರ್. ದ್ವಾರಕೇಶ್ ಸಿನಿಮಾ ಲೈಕ್ 55 ಸಿನಿಮಾಸ್ ಪ್ರೊಡ್ಯೂಸ್ ಮಾಡಿದ್ದಾರೆ. ಅವರು ಕಳ್ಳ ಕುಳ್ಳ ಅಂತಾನೆ ಸಿನಿಮಾ ಮಾಡ್ತಾರೆ. ಸಿಂಗಾಪುರದಲ್ಲಿ ರಾಜ ಕುಳ್ಳನ, ಸಾರಿ ಎಕ್ಸ್ಕ್ಯೂಸ್ ಮಿ ಫಾರ್ ದಟ್ ರೆಫರೆನ್ಸ್, ಅವ್ರ ಮೇಲೆನೆ ಪ್ರಚಂಡ ಕುಳ್ಳ ಅಂತ ಬರುತ್ತೆ ಸಿನಿಮಾ. ಅವ್ರ ಮೇಲೆನೆ ಅದು ಹಾಗೆ ಯಾವಾಗ ಅಲ್ಲೇ ಎಕ್ಸಾಂಪಲ್ಸ್ ಇದೆ. ನಾವಾಗಿ ಯಾವಾಗ ಅಕ್ಸೆಪ್ಟೆನ್ಸ್ ಇರುತ್ತೆ, ಅದು ಆವಾಗ ನಮಗೆ ಹೊರಗಿನ ಪ್ರಪಂಚದ ಯಾವುದೇ ಎಫೆಕ್ಟ್ಗಳು ಬೀಳಲ್ಲ. ಇದು ಕೂಡ ಇದು ನಾನಾಗಿ ತೋರಿಸ್ಕೋಬೇಕು ಅನ್ನೋದು, ನನ್ನಲ್ಲಿ ಇರೋದನ್ನ ತೋರಿಸ್ಬೇಕು ಅನ್ನೋದು, ದೇರ್ ಆರ್ ಟೂ ಡಿಫ್ರೆಂಟ್ ಥಿಂಗ್ಸ್. ಸೊ ನನ್ನಲ್ಲಿ ಇವಾಗ ಇದಿದೆ, ಸೊ ನನ್ನಲ್ಲಿ ಇರೋದನ್ನ ನಾನು ತೋರ್ಸಕ್ಕೆ ಇದ್ರಲ್ಲಿ ನಾನು ಏನು ಎಕ್ಸ್ಟ್ರಾ ತೋರ್ಸೋಕ್ಕೆ ಆಗಲ್ಲ. ಐ ಕಾಂಟ್ ಶೋ ಎನಿಥಿಂಗ್ ಎಕ್ಸ್ಟ್ರಾ ಇನ್ ದಿಸ್. ಈ ರಿಯಾಲಿಟಿನ ಪರದೆ ಮುಂದೆ ತರಬೇಕು ಅಷ್ಟೇ. ಇವಾಗ ನೋಡಿ, ನನಗೂ ತುಂಬ ಕಷ್ಟ ಆಯಿತು. ಇವಾಗ ನಾನು ಒಂದು ಶರ್ಟ್ ತೆಗೆದ್ಬಿಟ್ಟು ಫಸ್ಟೇ ಆ್ಯಕ್ಟ್ ಮಾಡಬೇಕಂದ್ರೆ ಅವತ್ತಿನ ದಿನ ಇವ್ರ ಹತ್ರ ಎಲ್ಲ ಮಾತಾಡಿರಲಿಲ್ಲ. ನಾನು ಡೈರೆಕ್ಟ್ರಾಗಿ ಪ್ರೊಡ್ಯೂಸರಾಗಿ ನಾನೇ ಕತೆ ಬರೋದು. ನನಗೂ ಗೊತ್ತಿತ್ತು ಈ ಪಾತ್ರ ನಾನು ಮಾಡ್ತೀನಿ, ಈ ಸೀನಲ್ಲಿ ನಾನು ಶರ್ಟ್ ತೆಗಿಬೇಕು ಅಂತ ನನಗೂ ಗೊತ್ತಿತ್ತು. ಬಟ್ ಅಷ್ಟೆಲ್ಲ ಪ್ರಿಪರೇಷನ್ ಆಗಿ ನಾನೇ ಆ ಪ್ರೊಡಕ್ಷನ್ಗೆ ಹೆಡ್ ಇದ್ರು ನಾನು ಆ ಪಾತ್ರ ಮಾಡಬೇಕಾದ್ರೆ ನನಗೆ ಒಂದು ಇನ್ಸೆಕ್ಯೂರಿಟಿ, ಭಯ. ಬಟ್ ಥ್ಯಾಂಕ್ಸ್ ಟು ಎವ್ರಿ ಒನ್, ಇವ್ರು ಯಾರು ಎಂಟೈರ್ ಟೆಕ್ನಿಕಲ್ ಟೀಮು, ಆರ್ಟಿಸ್ಟ್ ಟೀಮು, ಅಲ್ಲಿ ಯಾರು ಅದನ್ನು ಏನಂತಾರೆ ಆ ಒಂದು ಇನ್ಸೆಕ್ಯೂರಿಟಿ ನನಗೆ ಬರೋಕ್ಕೆ ಬಿಡಲೇ ಇಲ್ಲ. ಇಟ್ಸ್ ಜಸ್ಟ್ ಫಾರ್ ದ ಕ್ಯಾಮ್ರಾ ಫಸ್ಟ್ ಡೇ. ಆಮೇಲೆ ಇಟ್ ನೆವರ್ ಸ್ಟಾಪ್ ಮೀ. ಸೊ ಅದಕ್ಕೆಲ್ಲ ಒಂದು ಮೂಮೆಂಟ್ ಇರುತ್ತೆ, ಒಂದು ಟೈಮಿಂಗ್ ಇರುತ್ತೆ, ಒಂದು ಇದಿರುತ್ತೆ ಅಷ್ಟೇ. ಸೊ ಬಹುಶಃ ಗೊತ್ತಿಲ್ಲ, ಇವಾಗ ನಾನಾಗಿ ಅಲ್ಲಿ ತೋರಿಸ್ಕೊಂಡಿದ್ದೀನಿ, ನನ್ನಲ್ಲಿರೋದನ್ನೂ ಅದೇ ಥರ ತೋರಿಸಿದ್ದೀನಿ. ಜನಕ್ಕೆ ಅದು ಅಕ್ಸೆಪ್ಟ್ ಆಯಿತು ಅಂತ ಹೇಳಿದ್ರೆ ನೀವು ಹೇಳಿದ ನಿಜ ಆಗ್ಬೋದು ಅಷ್ಟೇ. ಸರ್, ಇನ್ನು ನಮ್ಮ ಕನ್ನಡ ಇಂಡಸ್ಟ್ರಿದು ಸೆಕೆಂಡ್ ಹಾಫಿಂದ ತಗೊಂಡ್ರೆ ಇದೇನು ಸೂಫ್ರಮ್ ಸೋ ಎಕ್ಕ ಆ ಟೈಮಿಂದ ಎಲ್ಲ ಕಂಟಿನ್ಯೂಸ್ ಆಗಿ ಏಳಿಗೆ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಹೊರ ದೇಶದಲ್ಲೂ ಎಲ್ಲ ತಿರುಗಿ ನೋಡೋಂಗೆಲ್ಲ ಮೂವಿಗಳು ಬರ್ತಾ ಇದೆ. ಸೊ ಒಳ್ಳೆ ಟೈಮ್ ಬಂದಿದೆ ಸರ್. ಸೊ ಈ ಥರ ಇಂಡಸ್ಟ್ರಿಯಲ್ಲೇ ಏಳಿಗೆ ಬಗ್ಗೆ ಎಲ್ಲ ಹೀಗಿರೋದಕ್ಕೆ ಹೇಗೆ? ಇಲ್ಲ, ನನ್ನ ಪ್ರಕಾರ ಕನ್ನಡ ಇಂಡಸ್ಟ್ರಿನಲ್ಲಿ ಯಾವಾಗ ಒಳ್ಳೆ ಟೈಮ್ ಇದೆ. ಜಸ್ಟ್ ದಟ್ ಕೆಲವೊಂದು ಸಿನಿಮಾಗಳು ವರ್ಕ್ ಆಗಲ್ಲ, ಕೆಲವೊಂದು ಸಿನಿಮಾಗಳು ವರ್ಕ್ ಆಗುತ್ತೆ. ನಮ್ಮ ಜನರಲ್ ಸೈಕಾಲಜಿ ಯೋಚನೆ ಮಾಡ್ತೀವಿ, ಒಂದು ಸಿನಿಮಾ ಹಿಟ್ ಆಯಿತು, ಸಖತ್ತಾಯಿತು, ಒಳ್ಳೆ ಟೈಮ್ ಬಂತು ಅನ್ಸುತ್ತೆ. ಒಂದು ಸಿನಿಮಾ ವರ್ಕೌಟ್ ಆಗಿಲ್ಲ, ಇವಾಗ ಮಲಯಾಳಂ ತಗೊಳ್ಳಿ, ತಮಿಳ್ ತಗೊಳ್ಳಿ, ಅವ್ರು ವರ್ಷಕ್ಕೆ ಎಷ್ಟು ಸಿನಿಮಾ ಮಾಡ್ತಾರೆ, ಅವರು 200-300 ಮಾಡ್ತಾ ಇದ್ದಾರೆ. ಅವರಲ್ಲೂ 2, 3, 4, 5 ನಮಗೆ ಯಾವ್ದು ಇದಾಗುತ್ತೆ ಅದು ಕೂಡ ಇಲ್ಲಿಗೆ ಬಂದು ಆ ಸೌಂಡ್ ಮಾಡಿದಾಗ ಇವ್ರು ಧನುಷ್ ಅವ್ರು ಟೂರಿಸ್ಟ್ ಫ್ಯಾಮಿಲಿ ಅವಾಗ ನಮಗೆ ಸೌಂಡ್ ಆಗುತ್ತೆ ಅಷ್ಟೇ. ಇವಾಗ ಯಾರೇ ಸಿನಿಮಾ ವಿಮರ್ಶೆ ಮಾಡೋರನ್ನ ಕೂರಿಸ್ಕೊಂಡು ಒಂದು 10 ಸಿನಿಮಾ ಹೇಳಿ ಬೇರೆ ಭಾಷೆನ ಅವ್ರಿಗೂ ಗೊತ್ತಿರಲ್ಲ. ಅವರು ಪಿಕ್ ಮಾಡೋದು ಆ ಥರ ಸಿನಿಮಾನೇ ಪಿಕ್ ಮಾಡ್ತಾರೆ. ಅದೇ ಥರ ಬೇರೆ ಭಾಷೆಯವ್ರು ಕೂಡ ತೆಲುಗು ಪಾಡ್ಕಾಸ್ಟರ್ಸು ವಿಮರ್ಶೆ ಮಾಡೋರು ನಮ್ಗೆ ಗೊತ್ತಿರಲ್ಲ. ಅವರು ಕೂಡ ಕಾಂತಾರ KGF ಪಿಕ್ ಮಾಡಿರ್ತಾರೆ, ಬಿಳಿ ಚುಕ್ಕಿನ ಪಿಕ್ ಮಾಡಿರಲ್ಲ ಅವರಲ್ಲಿ ಆಯ್ತಾ. ಸೊ ಅವ್ರಿಗೆ ಅವಾಗ KGF ಕಾಂತಾರ ಬರ್ತಿದೆ ಇವಾಗ ಅಂತ ಅನ್ಸುತ್ತೆ ಅವ್ರಿಗೂ. ಅಷ್ಟೇ ಡಿಫ್ರೆನ್ಸ್ ಅಲ್ಲಿ. ನಮ್ಮ ಇಂಡಸ್ಟ್ರಿಯಲ್ಲಿ ಯಾವಾಗಲೂ ಒಳ್ಳೆ ಕಾಂಟೆಂಟ್ ಬರ್ತಾನೆ ಇರುತ್ತೆ. ಬಟ್ ಅದಕ್ಕೊಂದು ಪ್ಲಾಟ್ಫಾರ್ಮ್ ರೀಚ್ ಹೋಗೋದು, ಅದೇ ಡಿಫ್ರೆನ್ಸ್ ಏನಾಗುತ್ತೆ ನೋಡಿ. ಇವಾಗ ಶ್ರೀಮುರಳಿ ಅವ್ರ ಬಗ್ಗೆ ಹೇಳಿದ್ರೆ, ದಿಸ್ ಇಸ್ ವಾಟ್ ವಿ ವಾಂಟೆಡ್ ಇನ್ ಅವರ್ ಇಂಡಸ್ಟ್ರಿ. ಇವಾಗ ಅವ್ರು ಬಂದಿದ್ದಕ್ಕೆ ಸ್ವಲ್ಪ ಇಮೇಜ್ ಚೇಂಜ್ ಆಗುತ್ತೆ, ಆಡಿಯನ್ಸ್ ಚೇಂಜ್ ಆಗ್ತಾರೆ, ನಮಗೆ ಎಲ್ಲ ಚೇಂಜ್ ಆಗ್ತಾರೆ. ಇವಾಗ ಅವ್ರು ಇರಲಿಲ್ಲ ಅಂದಿದ್ರೆ ನಮ್ಮ ಸಿನಿಮಾ ಆದರೂ ಹೆಸರು ಮಾಡ್ತಿತ್ತು. ಇವಾಗ ಮಹಿರಾಗೂ ನನಗೆ ಮೇಜರ್ ಬ್ಯಾಕಪ್ ಯಾರೂ ಸಿಕ್ಕಿಲ್ಲ, ಹೆಸರು ಮಾಡ್ತಿತ್ತು. ಬಟ್ ಹೊರಗಡೆ ಹೋಗೋಕ್ಕೆ ಸೂಫ್ರಮ್ಸ್ ಹೋಗಿದ್ದಕ್ಕೆ ರಾಜ್ ಬಿ ಶೆಟ್ಟಿ ಕಾರಣ ಇರ್ಬೋದು. ಟೀಮ್ ಜೊತೆ ಒಳ್ಳೆ ಕಾಂಟೆಂಟ್ ಕೊಟ್ಮೇಲೆ ಅದು ಆಡ್ ಆಗುತ್ತೆ. ಕಾಂಟೆಂಟ್ ಕೊಡಲಿಲ್ಲ ಅಂದರೆ ಪಾಪ ಅವರು ಸೋಲ್ಗಳು ನೋಡಿದ್ದಾರೆ ಅಲ್ವಾ. ಅದು ಅಷ್ಟೇ ಡಿಫ್ರೆನ್ಸ್, ನಮಗೇನೇನಿಲ್ಲ. ಸೊ ಇವಾಗ ನಮ್ದು ಕಾಂಟೆಂಟ್ ಚೆನ್ನಾಗಿದೆ, ಒಂದು ಒಳ್ಳೆ ಹೆಸರು ಹಾಡಾಗುತ್ತೆ. ಹೆಸರು ಹಾಡಾದಾಗ ನೋಡೋ ಕಣ್ಗಳ ದೃಷ್ಟಿ ಚೇಂಜ್ ಆಗುತ್ತೆ ನಮ್ಗೆ ಅಷ್ಟೇ. ಓಕೆ ಮ್ಯಾಮ್, ನೀವು ಆ್ಯಸ್ ಅ ಆರ್ಟಿಸ್ಟ್ ಆಗಿ ಸರ್ ವರ್ಕಿಂಗ್ ಪ್ರೊಸೆಸ್ ಹೇಗಿತ್ತು? ಆ್ಯಸ್ ಅ ಡೈರೆಕ್ಟರ್ ಆಗಿ, ಪ್ರೊಡ್ಯೂಸರ್ ಆಗಿ ಏನು ಕಲ್ತ್ರಿ? ನೆಕ್ಸ್ಟ್ ಸಿನಿಮಾ ಮಾಡ್ತಿದ್ದೀರಲ್ಲ ನಾನು. ಆ್ಯಕ್ಚುಲಿ ಅವರು ತುಂಬ ಕೊಲಾಬ್ರೇಟಿವ್ ಆಸ್ ಅ ಡೈರೆಕ್ಟರ್. ನಾನು ಫಸ್ಟ್ ಅವರು ನರೇಶನ್ ಕೊಡುವಾಗ ನನಗೆ ಹೇಳ್ಬಿಡಿ ಸ್ವಲ್ಪ ಡೌಟ್ಸ್ ಇತ್ತು. ಡೌಟ್ಸ್ ಎಲ್ಲ ನಾನು ಹೇಳ್ತೀನಿ. ಫಸ್ಟ್ ನಮ್ಮ ಸಿನಿಮಾ ಮಾಡಲ್ಲ ಅಂತ ಹೇಳಿದ್ರು ಮೇಡಮ್.
ನಾನು ಫುಲ್ ಜೋಶಲ್ಲಿ ಎಲ್ಲ ಡಿಸ್ಕಷನ್ ಅಂದರೆ ಅವ್ರ ಪಾಪ ನಮ್ಮ ಟೀಮಿಗೆ ಎಂಟ್ರಿ ಕೊಟ್ಟಿದ್ದೆ ಲೇಟು. ಇನ್ನೂ ಒಂದು 2-3 ಜನ ಬೇರೆ ಆರ್ಟಿಸ್ಟ್ಗಳು ಕೂಡ ನಾವು ಶಾರ್ಟ್ ಲಿಸ್ಟ್ ಆಗಿತ್ತು, ಅದು ಅವ್ರಿಗೂ ಗೊತ್ತಿತ್ತು. ಸೊ ಅಲ್ಲಿ ನಮಗೆ ಟೀಮಲ್ಲಿ ಡಿಬೇಟ್ ನಡೆಯುತ್ತೆ. ಯಾಕಂದ್ರೆ ನಾನು ಹೈಟ್ ಕಡಿಮೆ ಇದ್ದೀನಿ, ನಮಗೂ ಒಂದು ಕಾಂಪ್ಲಿಮೆಂಟ್ ಆಗಬೇಕು, ನೋಡೋದು ಚೆನ್ನಾಗಿ ಕಾಣಿಸ್ಕೋಬೇಕು. ನೋ ವೆಯ್ಟ್, ಐ ಆಮ್ ಟೆಲ್ಲಿಂಗ್, ನಮ್ಗೆ ಕಾಂಪ್ಲಿಮೆಂಟ್ ಆಗಬೇಕು, ಪಾತ್ರ ಚೆನ್ನಾಗಿ ಕಾಣಿಸ್ಬೇಕು, ಪ್ಲಸ್ ಪರ್ಫಾರ್ಮೆನ್ಸ್ಗಳು ಎಲ್ಲ ನಮ್ಗೆ ಚೆನ್ನಾಗಿ ಬರಬೇಕು. ಯಾಕಂದ್ರೆ ನಾನು ಮುಸ್ಬಾ, ಓಕೆ, ನಾನು ಪರದೆ ಮೇಲೆ ಎಷ್ಟೇ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು ನನಗೆ ಕಾಂಪ್ಲಿಮೆಂಟಿಂಗ್ ಆಗಿ ಕೌಂಟರ್ ಆ್ಯಕ್ಟರ್ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರೆ ನಾನು ಸ್ವಲ್ಪ ಸೇಫು. ಇದೆಲ್ಲ ಕನ್ಸಿಡರೇಷನ್ ನಡೀತಾ ಇದ್ದಾಗ ಇವ್ರು ಸಿಕ್ಕಿದ್ರು. ಆಮೇಲೆ ಬಂದರು ಆಫೀಸ್ಗೆ, ಒನ್ ಟೇಕ್ ಆಡಿಷನ್ ಕೊಟ್ಟೋಗಿದ್ದಾರೆ. ನಮಗೆ ಇವಾಗ ಸ್ಟಾರ್ಟ್ ಡಿಸ್ಕಷನ್ಸ್ ಎಲ್ಲ. ನಾನು 5 ದಿನ ಆದ್ಮೇಲೆ ಫುಲ್ ಜೋಶಿಲ್ಲ, ಕಾಜಲ್ ವಾಟ್ ಸೂಪರ್ ಸಖತ್ ಫಿಟ್ ಆಗಿದ್ದೀರಾ, ಎಸ್ ಪ್ಲೀಸ್ ಬನ್ನಿ ವರ್ಕ್ ಮಾಡಂದ್ರೆ. ಸರ್ ನನಗೆ ಸ್ವಲ್ಪ ಒಂಚೂರು ಡೌಟ್ ಇದೆ, ನನಗೆ ಮೋಸ್ಟ್ಲಿ ಐ ವಿಲ್ ನಾಟ್ ಬಿ ಏಬಲ್ ಟು ಡೂ ದಿಸ್ ರೋಲ್ ಸರ್ ಅಂತ. ನಾನು ಕಾರ್ ಡ್ರೈವ್ ಮಾಡ್ತಾ ಇದ್ದೀನಿ, ಟ್ರಾಫಿಕಲ್ಲಿ ಬರೇ ನಾನು ಅಷ್ಟನ್ನ ಅಂತ ಕೂತ್ಕೊಂಡಿದ್ದೀನಿ. ನಮ್ಗೆ ಇರೋದು ಇನ್ನು 1.5 ತಿಂಗಳು 2 ತಿಂಗಳು ಹಂಗೆ ಮಾಡಿದ್ರು ಇವರು. ಆಮೇಲೆ ಮೇಡಮ್ ಅವರು ಸ್ವಲ್ಪ ಡೌಟ್ಸ್ ಎಲ್ಲ ಇದೆ ಅಂತ ಕಾಲ್ ಮಾಡಿ, ಓಕೆ ಈ ಡೈರೆಕ್ಟರ್ ಹತ್ರ ಮಾತಾಡ್ಬೋದು ನಾನು. ಆ್ಯಕ್ಚುಲಿ ಜನರಲಿ ಪಾಪ ಅವ್ರಿಗೆ ಏನಂತ ಹೇಳಿದ್ರೆ, ಏನೋ ಡೌಟ್ಸ್ ಇರೋದನ್ನ ಕೇಳಿದ್ರೆ ಬೇರೆ ಅವ್ರ ಡೈರೆಕ್ಟರ್ ಅಫೆಂಡ್ ಆಗ್ಬಿಡ್ತಾರ, ಇವ್ರೇನು ಕೇಳ್ತಾರ, ಒಳ್ಳೆ ಮಂತೆ, ಆದರೆ ಅದನ್ನಾದ್ರೂ ಮಾತಾಡ್ಬೇಕಲ್ಲ ಅವರು. ಅವ್ರ ಮಂತಿಂದ ಹೇಳಿರ್ಲಿಲ್ಲ. ಆಮೇಲೆ ಬಂದು ಡೌಟ್ಸ್ ಎಲ್ಲ ಕ್ಲಾರಿಫೈ ಮಾಡಿಕೊಂಡು ಓಕೆ ಸರ್ ಅಂತ ಹೇಳಿ ಶೀಟ್ ಇಡಕ್ಕೆ ಮುಂದಕ್ಕೆ ನೀವು ಹೇಳಿ. ಡೌಟ್ಸ್ ಇತ್ತು ಅಂದ್ರೆ ನನ್ನ ತಲೆಯಲ್ಲಿ ನಾನೊಂದು ಬೇರೆ ಸ್ಟೋರಿ ಮಾಡಿದೆ. ಸೊ ಇವ್ರ ಸ್ಟೋರಿ ಅದು ತುಂಬಾ ಮಾಡ್ತಾರೆ ಅವ್ರ ತಲೆಯಲ್ಲಿ, ಅವ್ರ ತಲೆಯಲ್ಲಿ ಅದು ಹೆವಿ ಓಡ್ತಾನೆ ಇರುತ್ತೆ. ನಾನು ಫಿಲ್ಮ್ ಅಲ್ಲಿ ಐ ಇದೆಯಲ್ಲ ಸರ್, ಐ ಫಾರ್ ಇಮ್ಯಾಜಿನೇಷನ್. ಅವ್ರ ತಲೆಯಲ್ಲಿ ಹಿಂಗ್ ಓಡುತ್ತೆ ಅಂದ್ರೆ ಅವ್ರು ಭಯಂಕರ ಬಿಟ್ರೆ ಫುಲ್ ಸ್ಪೀಡ್ ಅಲ್ಲಿ ಹಂಗ್ ಓಡ್ಬಿಟ್ಟು ಇಷ್ಟೇನಾ ಅಂತ ಬರುತ್ತೆ ಹಂಗೆ. ಸೊ ಆದ್ರೆ ನಾನು ಆಡಿಷನ್ ಯಾವ ಸೀನ್ ಕೊಟ್ಟಿದ್ದೆ ಅಲ್ವಾ, ಸೊ ಆ ತರ ಇಮ್ಯಾಜಿನ್ ಮಾಡಿದೆ. ಸೊ ಇದು ಸ್ವಲ್ಪ ಡಿಫ್ರೆಂಟ್ ಇತ್ತು. ಮತ್ತೆ ಅವ್ರು ನರೇಶನ್ಗೆ ಮುಂಚೆನೆ ಕೊಟ್ಟಿದ್ರು, ಬಿಫೋರ್ ಟೆಲಿಂಗ್ ದಟ್ ಐ ಆಮ್ ಸೆಲೆಕ್ಟೆಡ್ ಅಂತ. ಸೊ ಆವಾಗ ಫ್ಯೂ ಸೀನ್ಸ್ ಐ ವಾಸ್ ನಾಟ್ ಓಕೆ ವಿತ್. ಸೊ ನಾನು ಅದು ಹೆಂಗೆ ಹೇಳೋಕ್ಕಾಗುತ್ತೆ, ಮತ್ತೆ ಏನು ನನಗಿದು ಇಷ್ಟೆಲ್ಲ ಚೇಂಜ್ ಮಾಡಿ ಹಂಗೂ ಹೇಳೋಕ್ಕಾಗಲ್ಲ. ಅವ್ರು ಯಾವಾಗಿಂದ ಸ್ಕ್ರಿಪ್ಟ್ ಇಟ್ಕೊಂಡು ಬರೆದಿಟ್ಕೊಂಡಿದ್ದಾರೆ. ಸೊ ಆಬ್ವಿಯಸ್ಲಿ ಅಂದರೆ ನನಗೆ ನೋ ಒನ್ ವಿಲ್ ಚೇಂಜ್ ಅಂತ ಆ ಥರ ಇತ್ತು. ಆ್ಯಂಡ್ ಅದು ಕೇಳೋದು ತಪ್ಪಂತ ಅನಿಸ್ತು. ಬಿಕಾಸ್ ಆಸ್ ಇ ಸೆಡ್ ವೆರಿ ಲಾಸ್ಟ್ ಮೂಮೆಂಟ್ ಆಫ್ ಶೂಟಿಂಗ್. ಸೊ ಲಾಸ್ಟ್ ಮೂಮೆಂಟಲ್ಲಿ ಚೇಂಜಸ್ ಮಾಡೋದು ಸರಿ ಇರಲ್ವಲ್ಲ. ಸೊ ಅದಕ್ಕೆ ನಾನು ಏನು ಹೇಳಿಲ್ಲ. ಆಮೇಲೆ ನಮ್ಮ ಒಬ್ರು ಮ್ಯೂಚುವಲ್ ಫ್ರೆಂಡ್ ಇದ್ದಾರೆ. ಸೊ ಅವರು ಇವ್ರ ಜೊತೆ ಮಾತಾಡುವಾಗ ಇವ್ರು ಅಂದರು ಅನ್ಸುತ್ತೆ, ನಾನಿಲ್ಲ ಅಂದೆ. ಸೊ ಅವ್ರು ನನಗೆ ಕಾಲ್ ಮಾಡಿ ಹೇಳಿದ್ರು, ಯಾಕೆ ಏನಾಯ್ತು. ಸೊ ಐ ಟೋಲ್ಡ್ ಈ ಥರ ಫ್ಯೂ ಐ ಆಮ್ ನಾಟ್ ಓಕೆ ವಿತ್. ಸೊ ಅವ್ರು ಹೇಳಿದ್ರು, ಇಲ್ಲ ನೀವು ಮಾತಾಡಿ ಅಲ್ವಾ ಮೈಸೂರ್ ಜೊತೆ ಮಾತಾಡಿ ಅಂತ. ಸೊ ನಾನು ಬೇಕಾ ಮಾತಾಡ್ಬೇಕಾ, ಇಲ್ಲ ಮಾತಾಡಿ, ಒಂದ್ಸಲ ಮಾತಾಡಿ, ಸೊ ದಟ್ ಡೌಟ್ ಇಸ್ ಕ್ಲಿಯರ್ಡ್ ಫ್ರಮ್ ಬೋತ್ ದ ಎಂಡ್ಸ್ ಅಂತ. ಸೊ ಅವಾಗ ಇವ್ರಿಗೆ ಕಾಲ್ ಮಾಡಿದೆ. ಅವಾಗ ಇವ್ರಿಗೆ ಹೇಳಿದೆ, ಸರ್ ಇದು 3 or 4 ಥಿಂಗ್ಸ್ ಇದೆ ಅಲ್ವಾ, ದಟ್ ಐ ಆಮ್ ನಾಟ್ ಹಿಂಗೆ ನಾನು ಬರೆದಿಟ್ಕೊಂಡಿದ್ದೆ. ಸೊ ದೀಸ್ 4 ಪಾಯಿಂಟ್ಸ್ ಐ ಆಮ್ ನಾಟ್ ಓಕೆ ವಿತ್. ಸೊ ಇಟ್ಸ್ ಲೈಕ್ ಅಷ್ಟೇನಾ, ದಿಸ್ ವಿ ಕ್ಯಾನ್ ಚೇಂಜ್, ಇದು ಮಾಡಿಫೈ ಆಗ್ಬೋದು ಅಂತ. ಸೊ ಅದು ಲೈಕ್ ದಟ್ಸ್ ವೈ ಐ ಸೆಡ್ ಇಟ್ಸ್ ವೆರಿ ಕೊಲಾಬ್ರೇಟಿವ್ ಆಸ್ ಅ ಡೈರೆಕ್ಟರ್. ಆಲ್ಸೋ ನನ್ನ ನೆನಪಿದೆ, ಒಂದು ನಾವು ಆನ್ ಸೆಟ್ ನಾವು ಪೋಸ್ಟ್ ಕ್ರೆಡಿಟ್ ಸೀನ್ ಶೂಟ್ ಮಾಡ್ತಿದ್ವಿ. ಆವಾಗಲೂ ಸಮಥಿಂಗ್ ಐ ವಾಸ್ ನಾಟ್ ಕಂಫರ್ಟೇಬಲ್ ವಿತ್ ಸಮಥಿಂಗ್. ಸೊ ಅದು ನಾನು ಹೋಗಿ ಹೇಳಿದೆ ಅವ್ರಿಗೆ. ಆವಾಗಂತೂ ಎಲ್ಲ ಕ್ಯಾಮ್ರಾ ಎಲ್ಲ ಸೆಟ್ ಆಗಿದೆ. ಸೊ ನಾನು ಜಸ್ಟ್ ಬಂದು ಹೇಳಿದೆ ಅವ್ರಿಗೆ, ಸರ್ ಐ ಡೋಂಟ್ ಥಿಂಕ್ ಐ ಆಮ್ ಕಂಫರ್ಟೇಬಲ್ ಡೂಯಿಂಗ್ ದಿಸ್ ಅಂತ. ಸೊ ಹಿ ವೆರಿ ನೈಸ್ಲಿ ಹಿ ಕೇಮ್ ಅಪ್ ವಿತ್ ಬ್ರೈಟರ್ ಐಡಿಯಾ ಆ್ಯಂಡ್ ಬೆಟರ್ ಐಡಿಯಾ, ವಿಚ್ ಅದು ಸ್ಟೋರಿ ಏನು ಚೇಂಜ್ ಆಗಿಲ್ಲ, ಏನು ಹೇಳೋಕೆ ಹೊಟ್ಟಿದ್ದೀವಿ ಅದು ಚೇಂಜ್ ಆಗಿಲ್ಲ. ಬಟ್ ಸೀನ್ನ ಏನು ಲೈಕ್ ಕೇಟರಿಂಗ್ ಟು ಮೈ ನೀಡ್ ಆ ಥರ ಮಾಡಿದ್ರು. ಆ್ಯಂಡ್ ಈವನ್ ಐ ಸಾ ವೀಣಾ ಮ್ಯಾಮ್ಗೂ ಒಂದ್ಸಲ ಏನೋ ಡೌಟ್ ಇತ್ತು, ಅವರು ಒಂದು ಸೀನಲ್ಲಿ ಕನ್ವಿನ್ಸ್ ಆಗಿರಲಿಲ್ಲ. ಸೊ ಅವರು ಬಂದು ಹೇಳಿದ್ರು ಇವ್ರಿಗೆ, ಸರ್ ಇದು ನಂಗೆ ಅರ್ಥ ಆಗ್ತಿಲ್ಲ ಇದು ಏನಂತ. ಬಟ್ ಆ್ಯಂಡ್ ಎಲ್ಲ ಹಾಗೆ ಕ್ಯಾಮ್ರಾ ಎಲ್ಲ ಸೆಟಪ್ ಆಗಿತ್ತು. ಬಟ್ ಹಿ ಸ್ಟಿಲ್ ಟುಕ್ ದ ಟೈಮ್ ಟು ಸಿಟ್ ಆ್ಯಂಡ್ ಎಕ್ಸ್ಪ್ಲೇನ್ ಯಾಕೆ ಇದು, ವಾಟ್ ಈಸ್ ದ ರೀಸನ್ ಬಿಹೈಂಡ್ ಇಟ್. ಸೊ ಐ ಥಿಂಕ್ ವೆರಿ ಕನ್ಸಿಡರೇಟ್ ಆಸ್ ಅ ಡೈರೆಕ್ಟರ್ ಅಂತ. ಇದೆಲ್ಲ 4 ಆ್ಯಕ್ಟಿಂಗ್ ಎಲ್ಲ ಮಾಡಿದರೆ ಡೈರೆಕ್ಟರ್ ಆಗಿ ರೈಟರ್ ಆಗಿ ಹೇಗೆ ನಿಭಾಯಿಸ್ತಾ ಇದ್ರಿ? 3-4 ಆ್ಯಕ್ಟಿಂಗ್ ಅಂದರೆ ಒಂದು ಸಿನಿಮಾದಲ್ಲೇ ಒಬ್ಬ ಆಕ್ಟ್ರಾಗಿ ಅಷ್ಟೇ ಕೆಲಸ ಮಾಡಿರ್ತಾರೆ. ಬಟ್ ನೀವು ಡಬಲ್ 3 ಆ್ಯಕ್ಟಿಂಗ್. ಇಟ್ಸ್ ಆ್ಯಕ್ಚುಲಿ ವೆರಿ ಹೆಕ್ಟಿಕ್. ಯಾಕಂದರೆ ನಮ್ದೆಲ್ಲ ಪ್ಯಾಕಪ್ ಆದಮೇಲೆ ನಾವು ಹೋಗಿ ಮಲ್ಬೋದು ಆರಾಮಾಗಿ. ಬಟ್ ಇವ್ರಿಗೆ ಡೈರೆಕ್ಟು ಮಾಡಬೇಕು, ಅದಾದಮೇಲೆ ಪ್ರೊಡ್ಯೂಸರು. ಸೊ ಈವನ್ ಆಫ್ಟರ್ ಎಂಟೈರ್ ಯೂನಿಟ್ ಪ್ಯಾಕಪ್ ಆದ್ಮೇಲೂ ಅವ್ರಿಗೆ ಪ್ಯಾಕಪ್ ಆಗಲ್ಲ, ಬಿಕಾಸ್ ಫೈನಾನ್ಸ್ ಅದೆಲ್ಲ ನೋಡ್ಬೇಕಾಗುತ್ತೆ. ಸೊ ನಾವು ಎನಿವೇ ಐ ಥಿಂಕ್ ಅರೌಂಡ್ 4-5 ಡೇಸ್ ನಾವು ಡೇ ನೈಟ್ ಶೂಟ್ ಮಾಡಿದ್ವಿ ಅನ್ಸುತ್ತೆ. ಸೊ ನಾವೇ ಸುಸ್ತಾಗ್ಬಿಟ್ಟಿದ್ವಿ ಆಸ್ ಆಕ್ಟರ್ಸ್ ಓನ್ಲಿ, ಬಿಕಾಸ್ ಡೇ ನೈಟ್ ಅದು ಕಷ್ಟ ಆಗುತ್ತೆ ಅಲ್ವಾ. ಬಟ್
ಐ ಆಮ್ ಶೋರ್ ಅವ್ರಿಗೆ ಐ ಥಿಂಕ್ ಎವ್ರಿ ಡೇ ಹಂಗೆ ಇತ್ತು ಅನ್ಸುತ್ತೆ. ಅದೇ ಇವಾಗ್ಲೂ ಹಂಗೆ, ಲೈಕ್ ಈಸ್ ಓನ್ಲಿ ಡ್ರೈವಿಂಗ್, ಈಸ್ ಓನ್ಲಿ ಮ್ಯಾನೇಜಿಂಗ್ ಸೆನ್ಸರ್ದು ಅದು ಇದು ಟ್ರೈ ಮಾಡುವಾಗ್ಲೂ ಅವ್ರು ಕಾಲಲ್ಲೇ ಇದ್ದಾರೆ. ಸೊ ಮಲ್ಟಿ ಟಾಸ್ಕ್ ಮಾಡ್ತಿದ್ದಾರೆ. ಚೆನ್ನಾಗಿ ಮಾಡಿದೀವಿ ಅಲ್ಲಿವರೆಗೂ. ಸರ್ ಹಳೆ ಹೀರೋಗಳು ಕಾಶಿನಾಥಿಂದ ತಗೊಬಂದ್ರೆ, ಕಾಶಿನಾಥಿಂದ ತಗೊಬಂದು ಈಗಿನ ರಕ್ಷಿತ್ ರಿಷಬ್ ಸರ್, ರಾಜ್ ಸರ್ ತಗೊಂಡ್ರು, ಅವರೇ ಡೈರೆಕ್ಷನ್ ಮಾಡ್ಕೊಂಡು ಅವರೇ ಆ್ಯಕ್ಟ್ ಮಾಡ್ತಿರೋದು. ಸೊ ಅದನ್ನೆಲ್ಲ ನಿಮಗೆ ಎಷ್ಟು ಇನ್ಸ್ಪೈರ್ ಮಾಡುತ್ತೆ ಸರ್ ಅವ್ರದ್ದೆಲ್ಲ ಜರ್ನಿ ನೋಡ್ಕೊ ಬಂದ್ರೆ? ಅದ್ರದ್ದೇನಾದ್ರು ಒಳ್ಳೆ ಕ್ವಶನ್, ನಾನು ಅಬ್ಸರ್ವ್ ಮಾಡಿರಲಿಲ್ಲ. ಇಲ್ಲ, ವೆರಿ ಹ್ಯಾಪಿ. ಇವಾಗ ಕಾಶಿನಾಥ್ ಸರ್ ಅವ್ರ ಈ ನಿಮ್ಮ ಟೈಟ್ಲ್ಗಳೆಲ್ಲ ಸೇಮ್ ಕಾಶಿನಾಥ್ ಸರ್ ಮೂವಿದು ತರ ಅನ್ಸುತ್ತೆ. ವೆರಿ ವೆರಿ ಅವ್ರನ್ನ ಮತ್ತೆ ನೆನಪಿಸ್ತಾ ಇದ್ದೀರಾ ನಿಮ್ಮ ಮೂವಿಗಳ ಮುಖಾಂತರ? ಸೂಪರ್. ಅವ್ರು ನನ್ಗೆ ಗೊತ್ತಿದೆ, ಅವ್ರ ಬಗ್ಗೆ ಕಂಪ್ಯಾರಿಸನ್ ಇಲ್ಲ. ಇವಾಗ ಎಷ್ಟೊಂದು ಜನ ಹೊಸ ಪ್ರತಿಭೆಗಳು ಎಷ್ಟೊಂದು ಕಾರಣಗಳಿಗೆ ಅವರೇ ಹೀರೋ ಆಗ್ತಾ ಇದಾರೆ ಅವ್ರು. ಬಟ್ ಅವಾಗ ಉಪೇಂದ್ರ ಅವ್ರು ಇರ್ಬೋದು, ಕಾಶಿನಾಥ್, ಶಂಕರ್ ನಾಗ್ ಅವ್ರು ಇರ್ಬೋದು, ಸೊ ಆಸ್ ಇವನ್ ರಿಷಬ್, ರಕ್ಷಿತ್, ರಾಜ್ ಬಿ ಶೆಟ್ಟಿ ಇವಾಗಿನ ಇರ್ಬೋದು, ದೇ ಆಲ್ ಹ್ಯಾವ್ ಪುಟ್ ಜಸ್ಟ್ ದಟ್ ಏನಂದ್ರೆ ದ ಮೆಥಡಾಲಜಿ ಆಫ್ ಡೂಯಿಂಗ್ ಎ ಫಿಲ್ಮ್ ಚೇಂಜ್ ಆಗಿದೆ ಅಷ್ಟೇ, ಬಟ್ ದ ಸೋಲ್ ಆಫ್ ದ ಸಿನಿಮಾ ಉಳಿಸ್ಕೊ ಬಂದಿದ್ದಾರೆ. ನನಗೂ ನೀವು ಕೇಳಿದಾಗಲೇ ನನಗೆ ಇವಾಗ ಏನು ಉತ್ತರ ಕೊಡಬೇಕು ಗೊತ್ತಾಗ್ತಿಲ್ಲ ಅದು ನನಗೆ. ಬಟ್ ಗ್ರೇಟ್. ಐ ಮೀನ್ ಇವಾಗ 1% ಆಫ್ ನಾನೇನು ಟ್ರೈ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಇಟ್ಸ್ ಎ ವೆರಿ ನೀಶ್ ಆಡಿಯನ್ಸ್ ಇರೋವಂಥವ್ರು. ಅಂದ್ರೆ ಈ ಸಿನಿಮಾಗೆ ಆಡಿಯನ್ಸ್ ಅಂದ್ರೆ ಈ ಕತೆಗೆ ಹಿಂಗಿರೋರು, ಬಟ್ ಎಂಟರ್ಟೈನ್ಮೆಂಟ್ ಹಿಂಗಿರೋರು. ಸೊ ಅವ್ರಿಗೂ ಕೇಟರ್ ಮಾಡಿ ಇವ್ರಿಗೂ ಕೇಟರ್ ಮಾಡಿಬಿಟ್ರೆ ಬಹುಶಃ ಮೇ ಬಿ ಐ ಥಿಂಕ್ ಸೊ 1% ಐ ವಿಲ್ ಬಿ ಮೋರ್ ದನ್ ಹ್ಯಾಪಿ. ಆ್ಯಂಡ್ ಡೈರೆಕ್ಟರ್ ಆಗಿ ಆಕ್ಟರ್ ಆಗಿ ನಾನು ಜಸ್ಟಿಫೈ ಮಾಡಬಹುದು, ಮಾಡಿರ್ತೀನಿ ಅಂತ ಒಂದು ನೆಮ್ಮದಿ ಸಿಕ್ಕುತ್ತೆ ಅಷ್ಟೇ. ಸರಿ, ನಾ ಸಾಂಗ್ಸ್ ಬಗ್ಗೆ ಹೇಳೋದಾದ್ರೆ, ಒಂದು ಸಾಂಗ್ ಆಲ್ರೆಡಿ ಬಿಟ್ಟಿದ್ದೀರಾ, ಅದು ತುಂಬ ಚೆನ್ನಾಗಿ ಎರಡು ಸಾಂಗ್ ಬಿಟ್ಟಿರಾ. ಬಟ್ ನನಗೆ ತುಂಬ ಇಷ್ಟ ಆಗಿದ್ದು ಆ ಸೈಕಲ್ದು ಸಾಂಗ್ ಇದೆಯಲ್ಲ, ನಿಮ್ಮಿಬ್ರು ಪೇರ್ ಕಾಂಬಿನೇಷನ್ ತುಂಬ ಲೈವ್ಲಿ ನ್ಯಾಚುರಲ್ ಆಗಿ ಅನ್ನಿಸ್ತು. ಒಂದು ರಿಯಲ್ ಲೈಫ್ ಗಂಡ ಹೆಂಡ್ತಿದ್ದು ನೋಡೋ ನ್ಯಾಚುರಾಲಿಟಿ ಕಾಣ್ತಾ ಇದೆ. ವೆರಿ ಹ್ಯಾಪಿ, ಬಿಕಾಸ್ ಅದೇ ನಾವಿಬ್ರು ಪ್ರಯತ್ನ ಪಟ್ಟಿದ್ದು. ಅಲ್ಲಿ ನೀವು ಕೆಳಗಡೆ ಕ್ಯಾಪ್ಷನ್ ನೋಡಿದ್ರು ಅನ್ಸ್ಪೋಕನ್ ರೊಮ್ಯಾನ್ಸ್ ಅಂಡ್ ಅನ್ಟಚ್ಡ್ ರೊಮ್ಯಾನ್ಸ್ ಕಾನ್ಸೆಪ್ಟ್ ಅಂತಿದೆ. ಇಲ್ಲಿ ಒಂದು ರೊಮ್ಯಾನ್ಸ್ ಅನ್ನೋದಂದ್ರೆ ಅದಕ್ಕೆ ಫಿಸಿಕ್ಯಾಲಿಟಿನೇ ಬೇಕು ಅನ್ನೋದೇನಿಲ್ಲ. ಆಕೆನ ನಾನು ನೋಡೋದ್ರಲ್ಲೇ ಖುಷಿ ಪಡ್ಬೇಕು ನಾನು. ಆಕೆ ನಗುನಲ್ಲಿ ಗಂಡು ಮಕ್ಳು ಸೈಕಾಲಜಿ ಬೇರೆ ಥರ ಪ್ರೀತಿಗೆ ವರ್ಕ್ ಆಗುತ್ತೆ, ಹೆಣ್ಮಕ್ಳು ಸೈಕಾಲಜಿ ಬೇರೆ ಥರ ವರ್ಕ್ ಆಗುತ್ತೆ. ಆ ಸಾಂಗಲ್ಲಿ ನೋಡಿದ್ರು ನೀವು ಅವ್ರೊಂದು ಕಡೆ ನಾನೊಂದು ಕಡೆ ಆ ಒಂದು ರೆಸ್ಪೆಕ್ಟು ಕಾಣಿಸುತ್ತೆ. ಅವ್ರ ಜೊತೆ ನಡ್ಕೊಂಡು ಹೋಗ್ಬೇಕಾದ್ರೂ ನಾನು ಯಾವ ಬಾಡಿ ಲ್ಯಾಂಗ್ವೇಜಲ್ಲಿ ನಡ್ಕೊಂಡು ಹೋಗ್ತೀನಿ, ಅವ್ರು ಜಾರದ್ರು ನಾನು ಎಷ್ಟು ಪ್ರೀತಿಯಿಂದ ಹಿಡ್ಕೊಳ್ತೀನಿ, ಅವ್ರು ಹೆಂಗೆ ನಾಚ್ಕೊಳ್ತಾರೆ. ಇದು ತುಂಬ ಓಲ್ಡ್ ಸ್ಕೂಲ್ ಸ್ಟೈಲ್ ಆಫ್ ಕ್ರಿಯೇಟಿಂಗ್ ದಟ್ ರೊಮ್ಯಾನ್ಸ್ ಸೀನು. ಇದನ್ನ ಒಂದು ಯುವ ಪ್ರತಿಭೆ ಅದಿತಿ ಅಂತ ಒಂದು ಹುಡುಗಿ, 23 ಒಂದು ಹುಡುಗಿ ಕೊರಿಯೋಗ್ರಾಫ್ ಮಾಡ್ತಾ ಇದ್ದಾರೆ ಅದನ್ನ. ಬಿಕಾಸ್ ಈ ಫಿಲ್ಮ್ ಅಲ್ಲಿ ನಾನು ಹೀರೋ ತರ ಏನೋ ಮಾಡಿದ್ದಾರೆ, ಇದು ಮಾಡಿದ್ದಾರೆ ಆ ಥರ ತೋರಿಸ್ಕೊಂಡು ನನ್ನ ಇನ್ಸ್ಟ್ರಕ್ಷನ್ ವಾಸ್ ವೆರಿ ಕ್ಲಿಯರ್ ಟು ಹರ್. ಸರ್ ಹೆಂಗ್ ಸಾಂಗ್ ಇಷ್ಟು ಚೆನ್ನಾಗಿದೆ, ಹೆಂಗ್ ಸರ್ ಮಾಡೋಕ್ಕಾಗತ್ತೆ. ಬಟ್ ಥ್ಯಾಂಕ್ಸ್ ಟು ಎವ್ರಿ ಒನ್, ಅಲ್ಲಿ ತುಂಬ ಇನ್ಪುಟ್ಸ್ಗಳು ಬಂದಿದೆ, ಇವ್ರ ಕಡೆಯಿಂದ ಬಂದಿದೆ, ಅವ್ರ ಕಡೆಯಿಂದ ಬಂದಿದೆ. ಬಟ್ ಐ ಆಮ್ ವೆರಿ 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 ಹ್ಯಾಪಿ. ಈ ಸಾಂಗ್ ನನಗೆ ಬಂದಿರೋ ಕಾಮೆಂಟ್ಸ್ಗಳಂತೂ ಸೂಪರ್. ಮತ್ತು ಸಾಂಗ್ಸ್ ಕೂಡ ಅಷ್ಟೇ ಅರ್ಥಗರ್ಭವಾಗಿ ಬರ್ತಿದ್ದೀವಿ ಅದ್ರಲ್ಲಿ ಕೂಡ. ಇವಾಗ ರೊಮ್ಯಾಂಟಿಕ್ ಸಾಂಗ್ಸ್ ಅಂದ್ರೆ ಇವಾಗ ಎಷ್ಟೊಂದು ಥರ ಬಂದ್ಬಿಡುತ್ತೆ, ಹಂಗೆ ಕಂಡೆ ಬರುತ್ತೆ. ಬಟ್ ಪ್ರತಾಪ್ ಭಟ್ ಅಂತ ಬರೆದಿರೋದು, ಮಹಿರಾನಲ್ಲೂ 2 ಸಾಂಗ್ ಬರೆದಿದ್ದ. ಆ್ಯಂಡ್ ಹೀ ಟುಕ್ ದಟ್ ರೆಸ್ಪಾನ್ಸಿಬಿಲಿಟಿ. ಅವರ ವರ್ಣನೆ ಮಾಡೋದಕ್ಕೂ ನೀವು ಅದನ್ನು ಲಿರಿಕ್ಸ್ ತುಂಬ ಚೆನ್ನಾಗಿ ನೀವು ಅಬ್ಸರ್ವ್ ಮಾಡಿ. ಅದರಲ್ಲಿ ಎದೆ ಒಳಗಡೆ ಅರಳುತ್ತಿದೆ ಅಂತಾನೆ ಸ್ಟಾರ್ಟ್ ಮಾಡೋದು. ಸೊ ಇಲ್ಲಿ ನಾವು ಆ ಡೈರೆಕ್ಟ್ ಲೈನಲ್ಲಿ ಐ ಲವ್ ಯು, ನಿನ್ ಕಂಡ್ರೆ ಇಷ್ಟ, ನಿನ್ ಪ್ರೀತಿ ಬೇಕು ಅಂತ ಹೇಳ್ತಾನೆ ಇಲ್ಲ ಅಲ್ಲಿ ಅಲ್ವಾ. ಅದು ಅವ್ರ ಭಾವನೆನ ಅವ್ನು ಬರೀಬೇಕು ಅಂತ ಹೇಳಿದ್ರೆ ಅವನಲ್ಲೂ ಒಂದು ಹೆಣ್ಣಿರ್ಬೇಕು. ಇವಾಗ ನನ್ನೊಳಗಡೆನೂ ದೇರ್ ಶುಡ್ ಬಿ ಫೆಮಿನನ್ ಪವರ್ ಟು ರೈಟ್ ಎ ಸ್ಟ್ರಾಂಗ್ ಕ್ಯಾರೆಕ್ಟರ್ ಅಬೌಟ್ ಅನದರ್ ವುಮೆನ್. ಇಲ್ಲ ಅಂದ್ರೆ ಅದು ಅರ್ಥ ಗೊತ್ತಿಲ್ಲ, ನಾವು ಬರೆಯೋಕೆ ಆಗಲ್ಲ. ಸೊ ಐ ಆಮ್ ವೆರಿ ಹ್ಯಾಪಿ ದಟ್ ಸಾಂಗ್ ಡಿಡ್ ರಿಯಲಿ ವೆಲ್ ಫಾರ್ ಅಸ್. ನೀವು ಹೇಳಿದ್ರಿ ಆ ಸಾಂಗ್ ಬಗ್ಗೆ ಹೇಗೆ ಮೂಡ್ ಬಂತು, ಹೇಗೆ? ಇವ್ರಿಗೆ ನೀವು 5 ಸೆಕೆಂಡ್ ಗ್ಯಾಪ್ ಕೊಡಬಾರ್ದು. ಕೊಟ್ರೆ ಇವರು ಅಮೆರಿಕಾಗ ಹೋಗಿ, ದುಬೈಗೆ ಹೋಗಿ, ಹೌದಾ, ಇಲ್ಲಿಗೆ ಬರ್ತಾರ ಅವರು. ಇಲ್ಲಿ ಕುತ್ಕೊಂಡು ಅದ್ರ ವೆಬ್ ಸೀರೀಸ್ ಅಲ್ಲಲ್ಲ, ಇಲ್ಲಿ ಸ್ಟ್ರಾಂಗ್ ಇದೆ ಆಯ್ತಾ. ಇಲ್ಲಿ ಏನಾಗಿರುತ್ತೆ 5 ಸೆಕೆಂಡ್ ಅಲ್ಲ, ಅದಕ್ಕೆ ಸರ್ ನಿಮ್ದು ಏನೋ ಆದ ತಕ್ಷಣ ಇವ್ರಿಗೆ ಟಕ್ಕ ಅಂತ ಕೇಳೋದು, ಹಂಗೆ ಝೂಮ್ ಔಟ್ ಆಗಿರ್ತಾರೆ. ಕ್ಯಾಮ್ರಾ ಒಳ್ಳೆ ಫೋಟೋ ಸಿಗುತ್ತೆ ನೋಡಿ ನಮ್ಗೆ. ನಾನು ಮಾತಾಡ್ತಾ ಇದ್ರೆ ಅದನ್ನ ಬರುತ್ತಲ್ಲ ಒಂದು ಗಿರ್ಗಿಟ್ಲೆ ಕೀ ಮಂದಿಲ್ಲ ಹಾಕಿ ಅವ್ರಿಗೆಲ್ಲ ಕೇಳಿಸ್ಕೊತಿರ್ತಾರೆ. ಬಟ್ ನೋಡಿದವ್ರಿಗೆ ಮಹೇಶ್ ಸರ್ ಏನ್ ಮಾತಾಡ್ತಾ ಇದಾರೆ ಆ ಝೋನ್ಗೆ ಹೋಗಿ ಬರ್ತಾರೆ ಇವರು. ವಾಪಸ್ 10 ಸೆಕೆಂಡ್ ಜಾಸ್ತಿ ಗ್ಯಾಪ್ ಕೊಡ್ಬೇಡಿ ಅವ್ರಿಗೆ. ಇಲ್ಲ, ನನಗೆ ಸಾಂಗ್ ತುಂಬಾ ಇಷ್ಟ. ಬಂದ್ರೆ ವಾಪಸ್ ಝೋನ್ಗೆ. ನನಗೆ ಸಾಂಗ್ ತುಂಬಾ ಇಷ್ಟ. ನನಗೆ ಆಕ್ಚುಲಿ ಅದು ಫಸ್ಟ್ ಸಾಂಗ್ ಕೂಡ ಇಷ್ಟ. ಆಸ್ ಇಟ್ ಓಲ್ಡ್ ಲಿರಿಕ್ಸ್ ತುಂಬಾ ಚೆನ್ನಾಗಿ ಬರ್ತಿದ್ದಾರೆ. ಬಿಕಾಸ್ ಅದು ನಾವು ಸ್ಕ್ರೀನ್ ಪ್ಲೇ ಜೊತೆ ನೋಡುವಾಗ ಅದು ಮುಂಚೆ ಆ ಥರ ಇತ್ತು. ಆ್ಯಕ್ಚುಲಿ ದ ಸಾಂಗ್ ಆಲ್ವೇಸ್ ಟೆಲ್ಸ್ ದ ಸ್ಟೋರಿ. ಐ ಥಿಂಕ್ ನಮ್ಮ ಸಿನಿಮಾಲು ಆ ಥರನೇ ಇದೆ. ಬಿಕಾಸ್ ನಾವು ಇಬ್ರು ಎಕ್ಸ್ಪ್ರೆಸಿವ್ ಇಲ್ಲ, ಇಬ್ರದ್ದು ಕ್ಯಾರೆಕ್ಟರ್ಸ್ ಎಕ್ಸ್ಪ್ರೆಸಿವ್ ಇಲ್ಲ. ಬಟ್ ಸಾಂಗ್ ಮೂಲಕ ಆಡಿಯನ್ಸ್ಗೆ ಗೊತ್ತಾಗುತ್ತೆ ಇಬ್ರು ಏನು ಫೀಲ್ ಮಾಡ್ತಿದ್ದಾರೆ ಅಂತ. ಸೊ ಐ ಥಿಂಕ್ ದ್ಯಾಟ್ ಈಸ್ ದ ಬ್ಯೂಟಿ ಆಫ್ ದ ಸಾಂಗ್ ಇನ್ ದಿಸ್ ಪರ್ಟಿಕ್ಯುಲರ್. ಇಲ್ಲಾಂದರೆ
ಸಾಂಗ್ ನ್ಯಾರೇಟಿವ್ನ ಮುಂದೆ ತಗೊಳ್ತಾ ಹೋಗುತ್ತೆ. ಅದು ಇತ್ತೀಚೆಗೆ ತುಂಬಾ ರೇರ್ ಆಗಿದೆ, ಬಟ್ ಐ ಲವ್ ಇಟ್. ಯೂಶಲಿ ರೊಮ್ಯಾಂಟಿಕ್ ಸಾಂಗ್ಸ್ ಅಂದ್ರೆ ಕಟ್ಟು ಇಮಿಡಿಯೇಟ್ ಆಗಿ ಹುಡುಗಿ ಹುಡುಗ ನೋಡಿದ್ರೆ ಯಾವ್ದೋ ಒಂದು ಸಾಂಗ್, ಯಾವ್ದೋ ಒಂದು ಸೆಟ್, ನಾವು ಯಾವ್ದ್ರಲ್ಲೂ ಮಾಡಿ ಎಲ್ಲ ರಿಯಲ್ ಲೊಕೇಶನ್ ಅಂದ್ರೆ ಅವರ ಒಂದು ಈ ರೊಮ್ಯಾಂಟಿಕ್ ಸಾಂಗ್ ನೋಡಿದ್ರೆ ಡೈರೆಕ್ಟರ್ಸ್ ಇನ್ಪುಟ್ ಇಷ್ಟೇ ಏನಂತ ಹೇಳಿದ್ರೆ ಅವರ ದಿನಚರಿಯ ನಲ್ಲಿ ಒಂದು ರೊಮ್ಯಾನ್ಸ್ ಕ್ರಿಯೇಟ್ ಆಗಬೇಕು. ಅವ್ರು ಕಾಫಿ ಮಾಡ್ತಾ ಇದಾರೆ, ಮೇಲೆ ಕೂತಿದ್ದಾರೆ, ವಾಕಿಂಗ್ ಮಾಡ್ತಾರೆ, ಅದ್ರಲ್ಲಿ ಕ್ರಿಯೇಟ್ ಒಂದು ಪ್ರಯತ್ನ. ಸೊ ಅದು ಎಲ್ಲರಿಗೂ ಇಷ್ಟ ಆಗಿರೋದು. ಐ ಆಮ್ ವೆರಿ ವೆರಿ ಹ್ಯಾಪಿ ಅಬೌಟ್ ದಟ್. ಸರ್, ನೀವು ಇಬ್ರು ಸಿನಿಮಾ ನೋಡಿರ್ತೀರಾ, ಹೇಗೆ ಬಂದಿದೆ ಅಂತ. ಸೊ ಇಬ್ಬರಲ್ಲೇ ಯಾವ ಸೀನು ತುಂಬಾ ಆಡಿಯನ್ಸಿಗೆ ಕನೆಕ್ಟ್ ಆಗ್ಬೋದು ಅಂತ ಅನ್ಸುತ್ತೆ? ನಿಮ್ದೊಂದು ಪಾಯಿಂಟ್, ನಿಮ್ದೊಂದು ನೀವು ಹೇಳಿ ಫಸ್ಟ್. ವಿತೌಟ್ ಟೆಲ್ಲಿಂಗ್ ಸ್ಟೋರಿ ಹೌ ಟು ಟೆಲ್ ಅಂತ ಐ ಥಿಂಕಿಂಗ್. ಫಸ್ಟ್ ಆಫ್ ಆಲ್ ಎಲ್ಲದನ್ನೂ ತುಂಬ ರಿಯಾಲಿಟಿಗೆ ಹತ್ರ ಇರೋ ಸಿನಿಮಾ. ಸೊ ಓಕೆ, ನಾವು ಟ್ರೇಲರ್ ಇಸ್ ಔಟ್ ಆಲ್ರೆಡಿ ವೇರ್ ದಿಸ್ ಇಸ್ ರಿಲೀಸ್ಡ್. ಸೊ ಇವ್ರಿಗೆ ಲೈಕ್ ತುಂಬ ಒಳ್ಳೆ ರೀತಿಯಲ್ಲಿ ತೋರಿಸಿದ್ದಾರೆ ಇವರು. ಅಂದರೆ ಇವರು ಅವ್ರ ಲೈಫ್ನ ಎಕ್ಸೆಪ್ಟ್ ಮಾಡಿದ್ದಾರೆ, ನನಗೆ ಹುಡುಗಿನೇ ಸಿಗಲ್ಲ ಅಂತ. ಸೊ ಅದು ಐ ಥಿಂಕ್ ತುಂಬ ನಮ್ಮ ಜನ್ರೇಷನಲ್ಲಿ ತುಂಬ ಜನ ದೇ ಹ್ಯಾವ್ ಎಕ್ಸೆಪ್ಟೆಡ್, ಅವ್ರು ನನಗೆ ಯಾರು ಸಿಗಲ್ಲ ಬಿಡು ಹಿಂಗೆ ಇರ್ತೀನಿ ಅಂತ. ಸೊ ಆ ಟೈಮಲ್ಲಿ ಯಾರು ಸಿಗ್ಬಿಡ್ತಾರೆ. ಆ್ಯಂಡ್ ಆ ಸಿಚುವೇಶನಲ್ಲಿ ಅವ್ರನ್ನ ಬಿಡಿ, ಬಟ್ ಅವ್ರ ಅಕ್ಕಪಕ್ಕ ಅವರು ರಿಯಾಕ್ಟ್ ಮಾಡ್ತಾರೆ, ಅದು ತುಂಬಾ ಒಳ್ಳೆ ರೀತಿಯಲ್ಲಿ ತೋರಿಸಿದ್ದಾರೆ. ಸೊ ಮೋರ್ ದೆನ್ ಹಿಮ್ ಐ ಥಿಂಕ್ ಅವ್ರು ಬಸ್ ಸ್ಟಂಟ್ ಆಗಿರ್ತಾರೆ, ಕಾಮಿಡಿ ಸ್ವಲ್ಪ ಇರುತ್ತೆ, ತುಂಬಾ ಇದೆ, ಸಿಚುವೇಶನಲ್ ಫನ್ ಇದೆ. ಸೊ ಅದು ನನಗೆ ತುಂಬಾ ಇಷ್ಟ. ಮತ್ತೆ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಇಮೋಷನಲ್ ಸೀನ್ ಇದೆ, ಅದು ಹೆಂಗೆ ಅಲ್ಲಿವರೆಗೂ ಹೇಗೆ ಬಿಲ್ಡ್ ಆಗುತ್ತೆ, ಮತ್ತೆ ಹೇಗೆ ಇವು ಅಂದ್ರೆ ಕಾನ್ವರ್ಸೇಷನ್ ಬಿಟ್ವೀನ್ ಬೋತ್ ಆಫ್ ದೆಮ್, ಅದು ನನಗೆ ತುಂಬಾ ಇಷ್ಟ. ಅಂದ್ರೆ ಅವ್ರು ತುಂಬಾ ಒಳ್ಳೆ ಸೀನ್ ಎಕ್ಸಾಂಪಲ್ ಕೊಟ್ರು. ಇವಾಗ ನೀವು ಫಸ್ಟ್ ರ್ಯಾಂಕ್ ತೆಗೆದ್ಬಿಟ್ರೆ ಅದು ಸುತ್ತಮುತ್ತ ಇವನೇ ತೆಗೆದ್ಬಿಟ್ಟ, ಟೀಚರ್ಸ್ ರಿಯಾಕ್ಟ್ ಕೊಟ್ರು, ಅವ್ನು ಕಷ್ಟಪಟ್ನು, ಸೆಕೆಂಡ್ ಫಸ್ಟ್ ರ್ಯಾಂಕ್ ಬಂದಿರ್ಲಿಕ್ಕ ಇವ್ನ ಹಿಂಗ್ ತೆಗೆದ್ಬಿಟ್ಟ, ಇವ್ನು ಈ ಹುಡುಗಿ ಒಪ್ಕೋಬಿಟ್ಲ ಅಂತ ಅಪ್ಪ ಅಮ್ಮ. ಇದು ಈ ಫಿಲ್ಮ್ ಅಲ್ಲಿ ತುಂಬಾ ಮಲ್ಟಿಪಲ್ ಟೈಮ್ ಬರ್ತಾ ಇದೆ. ಇದನ್ನ ಮತ್ತೆ ಇನ್ನೊಂದೇನಂದ್ರೆ ನಾವು ಯಾವುದೇ ಒಂದು ಸೀನ್ ಎಷ್ಟೇ ಕಷ್ಟಪಟ್ಟು ಬರೆದ್ರು ಅದನ್ನ ಕ್ಯಾರಿ ಮಾಡಕ್ಕೆ ರೈಟ್ ಫೇಸಸ್ ಬೇಕು. ಇವಾಗ ಕವಿತಾನ ಕಾಜಲ್ ಹಿಂಗ್ ಕ್ಯಾರಿ ಮಾಡಿದ್ರು, ನಮ್ಮ ಅವನ ಪಾತ್ರ ರಂಗಮಾನ ಜಹಾಂಗೀರ್ ಸರ್ ಈಸ್ ಎ ಕಿಲ್ಲರ್. ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಸ್ಕ್ರೀನ್ ಪ್ಲೇಗಳು ಬರ್ತಾ ಹೋಗುತ್ತೆ. ಅವ್ರು ಮತ್ತೆ ತುಂಬಾ ಇಂಪ್ರೂವೈಸ್ ಮಾಡ್ತಾರೆ, ಸ್ಕ್ರಿಪ್ಟ್ ಅಲ್ಲಿ ಇಲ್ಲ ಅದನ್ನು ಅವರು ಓಡಕ್ ಕುದ್ರೆ ನನ್ ಕಟಾಕ್ ಇಡ್ಬೇಕು ಅವ್ರನ್ನ, ಸಾಕು ಇಷ್ಟೇ ಸಾಕು ಇಷ್ಟೇ, ಮತ್ತೆ ಯಾರು ರೀಟ್ಯಾಕ್ ತಗೊಳ್ತಿಲ್ಲ, ಬಟ್ ಏನೋ ಇಂಪ್ರೂವೈಸ್ ಮಾಡಿರ್ತಾರೆ. ಆಪೋಸಿಟ್ ಇನ್ನ ಎರಡು ಘಟಾನ್ಘಟಿಗಳು, ದಟ್ ಇಸ್ ರವಿ ಭಟ್ ಅಂಡ್ ವೀಣಾ ಸುಂದರ್ ಮ್ಯಾಮ್, ಅವರು ಏನ್ ಸುಮ್ಮನೆ ಬಿಡ್ತಾರ, ಅವರು ಎಲೆ ಅಡಿಕೆ ತಿಂದು ಉಗಿಯೋ ತರ ಅವ್ರ ಪಾತ್ರಗಳು ಮಾಡ್ತಾ ಇರ್ತಾರೆ. ಈ ಫಿಲ್ಮ್ ಅಲ್ಲಿ ಒಬ್ಬ ನಿರ್ದೇಶಕನ ಪಾಯಿಂಟ್ ಆಫ್ ವ್ಯೂ ಇಂದ ಕೇಳ್ಬೇಕಂದ್ರೆ ಸೆನ್ಸಿಟಿವ್ ಸೀನ್ ಅಂದ್ರೆ ಎಮೋಷನಲ್ ಇರ್ಬೇಕು ಅಂತ ಏನಿಲ್ಲ. ಅವರು ನನಗೆ ಮದುವೆ ಒಪ್ಪಿಗೆ ಅಂತ ಹೇಳೋದು ಒಂದು ಬಹಳ ಸೆನ್ಸಿಟಿವ್ ಸೀನ್ ಫಾರ್ ದಿಸ್ ಕ್ಯಾರೆಕ್ಟರ್. ಇವಾಗ ಇದು ನೋಡಿದ್ರಲ್ಲ, ದಿಸ್ ಇಸ್ ಒನ್ ಆಫ್ ಮೈ ವೆರಿ ಫೇವರೇಟ್ ಸೀನ್. ಇದಕ್ಕೆ ಎಷ್ಟು ಸೈಕಲ್ ಹೊಡೆದಿದ್ವಿ ಸೈಕಲ್ ಸೀನ್ಗೆ ಅಂತ ನನಗೆ ಕಾಲಿಟ್ಟಿಲ್ಲ. ದರ್ ಇಸ್ ನಥಿಂಗ್ ಶೇಮ್ ಟು ಸೇ. ಆಟೋರ್ ಪಾಪ ಆ ಇಡೀ ಹಳ್ಳಿನಲ್ಲಿ ಒಂದು ಸೈಕಲ್ ಸಿಗ್ತಿಲ್ಲ ನಮ್ಗೆ. ನನಗೆ ಸರ್ಪ್ರೈಸ್ ಇದೆ, ಸೈಕಲ್ ಸಿಗ್ತಿದೆ. ಎಲ್ಲ ಲೂನಾಗಿನ ಸ್ಕೂಟರ್ ಕಾರಿಗೆ ಮಾರುತಿ ಹೊಟ್ಟೋಗ್ಬಿಟ್ಟಿದ್ದಾರೆ, ಸೈಕಲ್ ಇಲ್ಲ. ಹೆಂಗೋ ಮಾಡಿ ಸೈಕಲ್ ಸಿಕ್ಕಿದ್ರು ಆ ತರ ಸೈಕಲ್ ಸಿಗಲ್ಲ, ಈ ತರ ಸೈಕಲ್ ಕರೆಕ್ಟ್. ಅದೇ ಹೇಳಿ, ನಾನು ಇದೇ ಸೈಕಲ್ ಬಗ್ಗೆ ಹೇಳ್ತಾ ಇರೋದು. ಈ ಸೈಕಲ್ ಸಿಕ್ತಿಲ್ಲ ನಮಗೆ, ಹಳೆ ಹೀರೋ ಜೆಟ್ ಸೈಕಲ್. ನಮಗೆ ಫಸ್ಟ್ ದಿನ ತಗೊಬಂದ್ವಿ ಸೈಕಲ್. ಫಸ್ಟ್ ದಿನ ತಗೊಬಂದ್ರೆ ಲೇಟ್ ಆಗೋಯ್ತು, ಸರಿ ಬೇಡ ನೆಕ್ಸ್ಟ್ ದಿನ. ಯಾಕೆ ಈ ಸೀನ್ ತುಂಬಾ ಇಂಪಾರ್ಟೆಂಟ್ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಲೆಂದಿ ಸೀನ್ ತುಂಬಾ ಇಂಪಾರ್ಟೆಂಟ್ ಅಂತ ಚೆನ್ನಾಗಿ. ಸೆಕೆಂಡ್ ದಿನ ಪಾಪ ಆಟೋರ್ ಹೆಂಗೋ ಸೈಕಲ್ ತಂದ್ರು, ನೋಡಿದ್ರೆ ಕೂತ್ಕೋತಾ ಇದ್ವಿ, ಸೀಟೇ ಮೇಲೆ ಇದೆ, ಸೀಟ್ ತುಂಬಾ ಮುಂದೆ ಇದೆ, ಕಾಜಲ್ ಅವ್ರಿಗೆ ಕೂರಕ್ ಆಗ್ತಿಲ್ಲ ಪಾಪ. ವೆರಿ ಅನ್ಕಂಫರ್ಟಬಲ್ ಪಾಪ. ಶಿ ವಾಸ್ ವೆರಿ ಕೈಂಡ್. ಯಾವುದಕ್ಕೂ ಇಲ್ಲ ಅಂದಿಲ್ಲ, ಏನೋ ಅಡ್ಜಸ್ಟ್ ಮಾಡೋದಂದ್ರೆ ನನಗೆ ಸೆಟ್ ಆಗ್ಲಿಲ್ಲ, ಇಬ್ಬಿಬ್ರು ಹಿಡ್ಕೊಂಡು ತೆಳ್ಳೋದು, ನಾವು ತುಳ್ಕೊಂಡು ಹೋಗೋದು ನಮಗೆ ಇದನ್ನ ಆಯ್ತಾ. ಆಮೇಲೆ ಆಗಲ್ಲ, ಇದನ್ನ ಮತ್ತೆ ಕ್ಯಾನ್ಸಲ್ ಮಾಡಿದೆ. 3ನೇ ದಿನನೋ 4ನೇ ನೈಟು ಇದನ್ನ ಈ ಸೀನ್ ತೆಗ್ದಿದ್ದು. ಓ ಎಷ್ಟು ಚೆನ್ನಾಗಿ. ಆವಾಗ ಪಾಪ ಆಟೋರ್ ಏನ್ ಮಾಡಿದ್ದಾರೆ, ಏನೋ ಕಟ್ ಮಾಡಿ ಇನ್ನು ಚಿಕ್ಕ ಮಕ್ಳು ಸೈಕಲ್ ಸೀಟ್ ಬರುತ್ತಲ್ಲ, ಆ ಮಕ್ಳು ಸೈಕಲ್ ಸೀಟ್ ತಂದಾಗ ಇವ್ರಿಗೆ ಇಲ್ಲಿ ಗ್ಯಾಪ್ ಸಿಕ್ತು ಕೂತ್ಕೊಳ್ಳಕ್ಕೆ. ಆವಾಗ ಪಾಪ ಮೇಡಮ್ ಅವ್ರು ಕೂತ್ಕೊಂಡ್ರು, ಹೆಂಗೋ ಕಷ್ಟ ಎಲ್ಲ ಕೊಟ್ರು. ಆಮೇಲೆ ಪಾಪ ಇವ್ರಿಗೆ ಭಯ, ಸರ್ ಬಿಡಿಸ್ಬಿಡಿ. ಇವ್ರು ಟೇಕ್ ಆಗ್ತಾ ಇದೆ. ಫಸ್ಟ್ ಇವ್ರು ಹೇಳೋದಂದ್ರೆ, ಇವಾಗ ಇವ್ರು ಮುಂದೆ ಇದಾರೆ, ಇವ್ರಿಗೆ ನಾನ್ ಕಾಣಿಸ್ತಿಲ್ಲ, ನಾನು ಇವ್ರು ಕಾಣಿಸ್ತಾ ಇದಾರೆ. ಇವರು ನನ್ನ ಅಲ್ಲೇ ನರ್ವಸ್ ಮಾಡ್ಬಿಡ್ತಿದ್ರು ನನಗೆ. ಜಂಪ್ ಮಾಡ್ಬಿಡ್ತಿದ್ರು. ನನಗೇನಾಗುತ್ತಲ್ಲ, ನಾನ್ ಜಂಪ್ ಆಗ್ಬಿಡ್ತೀನಿ ಅಂತ ಇವರು. ನಾನು 2 ಸತಿ ಡೈಲಾಗ್ ಮಿಸ್. ಆ ನರ್ವಸ್ನೆಸ್ ನನಗೇನಂದ್ರೆ, ಕ್ಯಾಮರಾ ಕರೆಕ್ಟ್ ಆಗಿದೆಯಾ, ಯಾವ ಸ್ಪೀಡಲ್ಲಿ ಹೋಗ್ಬೇಕು,
ಮೇಡಮ್ ಕೂತ್ಕೊಂಡು ಆಕ್ಟ್ ಮಾಡ್ತಾ ಇದಾರೆ, ಸೈಕಲ್ ತುಳಿತಾರ ನಾನಲ್ಲಿ ಕರೆಕ್ಟ್ ಗ್ಯಾಪಲ್ಲಿ ಹೋಗ್ಬೇಕು, ಇಲ್ಲಾಂದ್ರೆ ಫೋಕಸ್ ಮತ್ತೆ ಲೈಟ್ ಅದು ಬೇರೆ ಫುಲ್ ಸ್ಟ್ರೀಟ್ ಅಲ್ಲಿ ಅದು ಕೂಡ ಸ್ಲೋ. ಸೈಕಲ್ ಕೈಗೆ ಬಂದ್ಮೇಲೆ ಚೈಲ್ಡ್ಹುಡ್ ಮೆಮೊರಿ ಏನಾರ ಬಂತ ಸರ್? ಫಸ್ಟ್ ಸೈಕಲ್ ಓಡಿಸ್ಬೇಕಾದ್ರೆ ಎಲ್ಲ ಬಿದ್ದಿಲ್ಲ. ನನಗೆ ಹೆವಿ ಸ್ಟ್ರೆಸ್ ಇತ್ತು. ನನಗೆ ಅಂದ್ರೆ ಪಾಪ ಅವ್ರಿಗೆ ಇಂಜುರಿ ಆಗ್ಬಾರ್ದು, ಒಂದು ಕ್ಯಾಮ್ರಾ ಕರೆಕ್ಟ್ ಆಗಿ ನಂಗೆ ಓಡ್ತಾ ಇದೀನಿ, ಎರಡು ಇವ್ರು ಬಿಡಿ ಹಿಂಗ್ ಹೊಡಿತಾರೆ ಡೈಲಾಗು, ನಾನೇನ್ ಮಾಡ್ಲಿ ಪಾಪ ಅಲ್ಲಿ. ಅದ್ರ ಮೇಲೆ ಇಟ್ಸ್ ಎ ವೆರಿ ಬ್ಯೂಟಿಫುಲ್ ಸೀನ್. ಈ ಶಾರ್ಟ್ ನೋಡಿದ್ರೆ ಅದರಲ್ಲಿ ಸಕ್ಕತ್ತಾಗಿದೆ, ಸೀನೇ ತುಂಬಾ ಚೆನ್ನಾಗಿದೆ. ಅಂದ್ರೆ ಪ್ರತಿಯೊಬ್ಬರಿಗೂ ಒಡೆ ಸೀನ್ ಅನ್ಸ್ಬೇಕು. ಈಗಿನ ಕಾಲದಲ್ಲಿ ಎಲ್ಲರೂ ಸ್ಕೂಟ್ರು ಕಾರೇ, ಬಟ್ ಸೈಕಲ್ ಯಾರು ತುಳಿಯಲ್ಲ. ಆದ್ರೂ ಈ ಸೀನು ಪ್ರತಿಯೊಬ್ಬ ಪ್ರೇಮಿಗಳಿಗೆ ಒಡೆ ಸೀನ್ ಅನ್ಸದ್. ಇದು ಇಂಟರ್ವಲ್ ಬರೋಂತ ಸೀನ್, ಇಂಟರ್ವಲ್ ಬರೋ ಸೀನ್ ಒಡೆ. ಅದರಲ್ಲಿ ಇವ್ರದೊಂದು ರಿವೀಲ್ ಕೂಡ ಬರುತ್ತೆ, ಬ್ಯೂಟಿಫುಲ್ ಸೀನ್. ನನಗೆ ತುಂಬಾ ಅದೇ ಹೇಳ್ತಿಲ್ಲ, ಸೈಕಲ್ ಹೊಡೆದು ಸೈಕಲ್ ಸೈಕಲ್ ಹೊಡೆಯೋದು ಇಲ್ಲೂ ಸ್ಟಾರ್ಟಿಂಗ್ ಒಂದು ಮೆಟಾಫರ್ ಆಗಿ ನ್ಯಾಚುರಾಲಿಟಿ ಚೆನ್ನಾಗಿದೆ ಸರ್. ಹೌದು ಮ್ಯಾಮ್, ಕೊನೆಯದಾಗೆ ಆಡಿಯನ್ಸ್ಗೆ ಏನು ಹೇಳ್ತೀರಾ? ಇದೇ October 24th ರಿಲೀಸ್ ಆಗ್ತಾ ಇದೆ. ಸೊ ಅದು ಆಡಿಯನ್ಸ್ ಥಿಯೇಟ್ರಿಗೆ ಬಂದರೆ ಏನು ಸಿಗ್ಬೋದು? ಫಸ್ಟ್ ಆಫ್ ಆಲ್ ಐ ಹೋಪ್ ನಿಮಗೆ ನಮ್ಮ ಟ್ರೇಲರ್, ಟೀಸರ್, ಸಾಂಗ್ಸ್ ಎಲ್ಲ ತುಂಬ ಇಷ್ಟ ಆಗಿದೆ ಅಂತ. ನಾವು ಎಲ್ಲ ಕಾಮೆಂಟ್ಸ್ ಓದ್ತಾ ಇದ್ದೀವಿ, ತುಂಬ ಒಳ್ಳೆ ರೀತಿಯಲ್ಲಿ ಎನ್ಕರೇಜ್ ಮಾಡ್ತಿದ್ದೀರಾ ನಮಗೆ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಟ್ರೇಲರ್ ಎಲ್ಲ ನೋಡಿದಾಗಲೇ ನಿಮಗೆ ಇವಾಗ ಗೊತ್ತಾಗುತ್ತೆ ಎಷ್ಟು ಡಿಫ್ರೆಂಟ್ ಆಗಿದೆ ಈ ಸಿನಿಮಾ. ಕಾನ್ಸೆಪ್ಟ್ ವೈಸ್ ಆಗಲಿ, ಹಾಗೆ ಫನ್ನು ಇದೆ, ಇಮೋಷನ್ಸು ಇದೆ. ಸೊ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಬನ್ನಿ. 24th October ಇಂದ ಬಿಳಿ ಚುಕ್ಕಿ ಹಳ್ಳಿ ಹಾಕಿ ನಿಮ್ಮ ಹತ್ರದ ಚಿತ್ರಮಂದಿರದಲ್ಲಿ. ಸರ್ ನೀವು ಆಡಿಯನ್ಸ್ ಹೆಣ್ಮಕ್ಳು ಹೇಳಿದ್ರೆ ಇಲ್ಲ ಸರ್ ನೀವು ಹೇಳಿ, ಯಾಕಂದ್ರೆ ಆಸ್ ಎ ಡೈರೆಕ್ಟರ್ ಆಗೋ ಹೇಳಿ, ಆಸ್ ಎ ಪ್ರೊಡ್ಯೂಸರ್ ಆಗೋ ಹೇಳಿ, ಆಸ್ ಎ ಆಕ್ಟರ್ ಆಗೋ ಹೇಳಿ. ಇವಾಗ ಅದೇ ಪ್ರೊಡ್ಯೂಸರ್ ಆಗಿ, ಡೈರೆಕ್ಟರ್ ಆಗಿ, ಆಕ್ಟರ್ ಆಗಿ ನಮ್ಮ ಕರ್ತವ್ಯ, ನೀವು ಪೋಸ್ಟರ್ಗಳಲ್ಲಿ ನೋಡೋಷ್ಟು ಕ್ವಾಲಿಟಿ ಇಂತ ತುಂಬಾ ಚೆನ್ನಾಗಿರೋ ಕ್ವಾಲಿಟಿ ನಮ್ಮ ಫಿಲ್ಮ್ಗಳಲ್ಲಿ ಬಂದಿದೆ. ಎಲ್ಲ ಆಡಿಯನ್ಸು ಕೇಳ್ಕೊಳ್ತಾ ಇರೋದೇ ಅದೇ, ಮಹಿರಾಗೆ ತುಂಬ ಪ್ರೀತಿ ಕೊಟ್ಟಿದ್ರಿ. ಸೊ ಆ ರೆಪ್ಯುಟೇಷನ್ ಇಂದನೇ ಇವತ್ತವರೆಗೂ ನಾನು ಸಕ್ಸಸ್ಫುಲ್ ಆಗಿ ನಿಂತಿರೋದು. ಆ್ಯಂಡ್ ಈ ಸಿನಿಮಾನಲ್ಲಿ ನಿಮಗೆ ಕಾಂಟೆಂಟ್, ಕತೆ ಪ್ಲಸ್ ಕ್ಯಾರೆಕ್ಟರ್ಸ್ ಮೂರು ಸಿಗ್ತಾರೆ. ಅದಕ್ಕಿಂತ ಪ್ಲಸ್ ಪಾಯಿಂಟ್ ಬಂಪರ್ ಏನು ಅಂತ ಹೇಳಿದ್ರೆ, ನಿಮಗೆ ರಿಯಾಲಿಟಿ ಆಫ್ ಯುವರ್ ಲೈಫ್, ನಿಮ್ಮ ಜೀವನದ ಒಂದು ನಿಜ ಅನ್ನೋದೇನಿದೆ ಈ ಸಿನಿಮಾನಲ್ಲಿ ಕಾಣಿಸುತ್ತೆ. ಬಟ್ ಬೋರ್ ಆಗಲ್ಲ, ನೀವು ನಗ್ತೀರಾ, ಅಳ್ತೀರಾ, ಅಳ್ತಾ ನಗ್ತಾ ಹೊರಗಡೆ ಬರ್ತೀರಾ. ಸೊ ಇವಾಗ ಕಂಪ್ಲೇಂಟ್ಸ್ನೆಲ್ಲ ಸೈಡ್ಗೆ ಇಟ್ಬಿಟ್ಟು, ಇವತ್ತರೆಗೂ ಇದು ಬಂದಿಲ್ಲ, ಹೊಸಬ್ರದ್ದು ಸ್ಟಾರ್ದು ಅನ್ನೋದು ಬಿಟ್ಬಿಟ್ಟು ಒಂದು ಒಳ್ಳೆ ಕತೆ ನಮ್ಮ ಕನ್ನಡದಲ್ಲಿ ಬಂದಿದೆ ಅನ್ನೋದು ಆ ಸಿನಿಮಾ ನೋಡಬೇಕು ಅಂತ ನೀವು ಥಿಯೇಟರ್ವರೆಗೂ ಬನ್ನಿ. ಡಿಸಪಾಯಿಂಟ್ ಆಗದೆ ಹೊರಗಡೆ ಹೋಗ್ತೀರಾ. ಸೊ October 24 ರಿಲೀಸ್ ಆಗ್ತದೆ, ಕೆಲವೇ ದಿನಗಳು. ಸೊ ಅದರಿಂದ ದಯವಿಟ್ಟು ಮಿಸ್ ಮಾಡಬೇಡಿ. ಈ ಸಿನಿಮಾ ಗೆಲ್ತು ಅಂದರೆ ಇದೇ ಥರ ಇನ್ನೂ ಒಳ್ಳೆ ಸಿನಿಮಾಗಳನ್ನ ನಾವು ಇದೇ ಥರ ಒಳ್ಳೆ ಪ್ರತಿಭೆಗಳ ಜೊತೆ, ಇನ್ನೂ ಹೊಸ ಪ್ರತಿಭೆಗಳ ಜೊತೆ ನಾವು ಸಿನಿಮಾನ ಕೊಡೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ಸರ್. ಆಲ್ ದಿ ಬೆಸ್ಟ್ ಮ್ಯಾಮ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.